Namaste everyone. Welcome to physics class, first PUC physics class. Today we will learn about cross product. In the previous class we learned about dot product. So how to multiply the quantities which have direction. Direction ಇರುವಂತಹ ನಮಸ್ತೆ ಏನೆಲ್ಲ ಪರಿಮಾಣಗಳಿವೆ, ವೆಲಾಸಿಟಿ, ಫೋರ್ಸ್, ಎಕ್ಸಲರೇಷನ್, ಅದು ಇದು ಎಲ್ಲ ತುಂಬ ಇದೆ. ಅವುಗಳನ್ನೆಲ್ಲ ಮಲ್ಟಿಪ್ಲೈ ಮಾಡಬೇಕಾದ್ರೆ how to multiply them in two ways. One is dot product and another is cross product. ಆ್ಯಡ್ ಮಾಡೋದು ನೋಡಿದ್ದೀವಿ, ಟ್ರ್ಯಾಂಗಲ್ ಲಾ, ಪ್ಯಾರಲೋಗ್ರಾಮ್ ಲಾ, ಅದರ ವ್ಯಾಲ್ಯೂಸ್ ತೆಗೆಯೋದು ಹೇಗೆ, ಆ್ಯಂಗಲ್ ಹುಡುಕೋದು ಹೇಗೆ, ಎಲ್ಲ ಮೆನಿ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್. ಅದು ಇನ್ನೂ ಬರ್ತಾ ಹೋಗುತ್ತೆ. ದ ಅಡ್ವಾಂಟೇಜ್ ಆಫ್ ದಿಸ್ ಈಸ್ ಯು ವಿಲ್ ಗೆಟ್ ಇಟ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್ ಇನ್ ಮೆನಿ ಚಾಪ್ಟರ್ಸ್. ಆವಾಗ ಅದು ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಅವತಾರದಲ್ಲಿ ಬರುತ್ತೆ ಅದು ಹೀಗೆ ಹಾಗೆ ಅಂತ ಹೇಳ್ಕೊಂಡು. ಸೊ ಯಾವತ್ತೂ ಅಷ್ಟೇ ಡಾಟ್ ಪ್ರಾಡಕ್ಟ್ ಗೊತ್ತಾಯಿತು, ನ್ಯೂಟನ್ಸ್ ಲಾ ಗೊತ್ತಾಯಿತು, ನ್ಯೂಟನ್ಸ್ ಗ್ರಾವಿಟೇಷನ್ ಗೊತ್ತಾಯಿತು, ನಮಗೆ ಪರ್ಫೆಕ್ಟ್ ಎಲ್ಲ ಗೊತ್ತು ಅಂತ ತಿಳ್ಕೊಳ್ಳುವಾಗ ಇನ್ನೊಂದು ಬರುತ್ತೆ, ಅದು ಏನು ಅಂತಲೇ ಗೊತ್ತಾಗಲ್ಲ. ದ್ಯಾನ್ ಯು ಹ್ಯಾವ್ ಟು ಸ್ಟಡಿ ಇಟ್ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆವಾಗ ಗೊತ್ತಾಯಿತು ಇದು ಹೀಗೂ ಇದೆಯಲ್ಲ ಅಂತ. ಸೊ ಸೈನ್ಸ್ ಆ್ಯಂಡ್ ನೇಚರ್ ಈಸ್ it is ultimate and it is having no limit. You have to learn and learn and learn, and always you are a student. Even teachers are students, right? We learn so many things and we say so many things, again we learn it and we can't answer some questions, and when students ask and again we learn. So this keeps on going like a tire, right? When a ring, we go up, learn something, and finally we find that we are nothing. Again learn something, again nothing. So like this, nature is having so many secrets within it, so it has no limit. Okay, what is cross product? Dot product nodidivi, answer should be scalar. Even though they are vectors, when they are multiplied we get a scalar answer. ವೆಕ್ಟರನ್ನು ಮಲ್ಟಿಪ್ಲೈ ಮಾಡೋವಾಗ ಇನ್ನೊಂದು ವೆಕ್ಟರ್ಗೆ ಆನ್ಸರ್ ಕೂಡ ವೆಕ್ಟರ್ ಆಗಿರಬೇಕು. ದ್ಯಾಟ್ ಈಸ್ ವಾಟ್ ಯು ಕಾಲ್ ಕ್ರಾಸ್ ಪ್ರಾಡಕ್ಟ್. ಸಪೋಸ್ ಯು ಹ್ಯಾವ್ ಟೂ ವೆಕ್ಟರ್ಸ್. ಒಂದು ವೆಕ್ಟರ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ, ವೆಕ್ಟರ್ ಬಿ, ಆ್ಯಂಡ್ ಇಮ್ಯಾಜಿನ್ ದ್ಯಾಟ್ ದರ್ ಈಸ್ ಅನದರ್ ವೆಕ್ಟರ್ ಎ. ಇಫ್ ದೇ ಆರ್ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ಥೀಟಾ, ಯಾವುದೆಲ್ಲ ಅದು ಆನ್ಸರ್? ಸರ್ ವರ್ಕ್ ಈಸ್ ಈಕ್ವಲ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ. ಈಸಿ ಆಗುತ್ತಾ ಸರ್? ವೆದರ್ ದ್ಯಾಟ್ ಮೀನ್ ಬಿ ದ ಆನ್ಸರ್? ನೋ, ಅದು ಆಗಲ್ಲ. ಯಾಕೆಂದರೆ ದ್ಯಾಟ್ ಈಸ್ ಫಾರ್ ಡಾಟ್ ಪ್ರಾಡಕ್ಟ್. ವರ್ಕ್ ಈಸ್ ಎ ಸ್ಕೇಲಾರ್. ಹಿಯರ್ ಆನ್ಸರ್ ಶುಡ್ ಬಿ ಎ ವೆಕ್ಟರ್. So cross product between two vectors, A cross B anta baritivi. This is cross. Vector product is defined as the magnitude of A, vector tagobedi, only the magnitude you take it, the magnitude of B, and okay, if I can write it the magnitude like this, I can write it like this, the magnitude of B into sine of the angle between them. Sir, ಈಗ ನನ್ನದೊಂದು ಕ್ವಶನ್, ಇದು ಇಕ್ವೇಷನ್ ಕರೆಕ್ಟ್ ಆಯ್ತಾ? ವೆದರ್ ದಿಸ್ ಇಕ್ವೇಷನ್ ಈಸ್ ಪ್ರಾಪರ್, ಈ ಸಮೀಕರಣ ಸರಿ ಇದೆಯಾ? ಇಲ್ಲ ಸರ್. ಯಾಕೆ? ಎ ಕ್ರಾಸ್ ಬಿ ಶುಡ್ ಬಿ ಎ ವೆಕ್ಟರ್, and already I have told cross product should give an answer which is also a vector. ರೈಟ್ ಸೈಡಲ್ಲಿ ಯಾರಿದ್ದಾರೆ ಸರ್ ವೆಕ್ಟರ್? ರೈಟ್ ಸೈಡಲ್ಲಿ ಯಾರಿಲ್ಲ ವೆಕ್ಟರ್. ಸರ್ ಎ ಇದೆಯಲ್ಲ, ಎ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡಿದ್ದೀರಾ ನೀವು, ಡೈರೆಕ್ಷನ್ ತಗೊಂಡಿಲ್ಲ. ಬಿಕಾಸ್ ಯು ಹ್ಯಾವ್ ರಿಟರ್ನ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಯು ಹ್ಯಾವ್ ನಾಟ್ ಟೇಕನ್ ಡೈರೆಕ್ಷನ್. ಸೈನ್ ಥೀಟಾ ಮ್ಯಾಥಮೆಟಿಕಲ್ ಫಂಕ್ಷನ್, ನೋ ಡೈರೆಕ್ಷನ್. ಸರ್ ಇದಕ್ಕೊಂದು ಡೈರೆಕ್ಷನ್ ಆಗಬೇಕಲ್ಲ, ಸುಮ್ಮನೆ ಒಂದು ಯೂನಿಟ್ ವೆಕ್ಟರ್ ಹಾಕೋಣ. ಯಾವುದು? ಐ ಕ್ಯಾಪ್ ಹಾಕೋದಾ? ಐ ಕ್ಯಾಪ್ ಹಾಕಿದ್ರೆ ರಿಸಲ್ಟ್ ಯಾವಾಗಲೂ ಎಕ್ಸ್ ಡೈರೆಕ್ಷನಲ್ಲೇ ಇರುತ್ತೆ ಅಂತ ಹೇಳಿದಾಗಾಯ್ತು. ಇಫ್ ಯು ಪುಟ್ ಐ ಕ್ಯಾಪ್, ವಿ ರಿಸ್ಟ್ರಿಕ್ಟ್ ಅವರ್ ಸೆಲ್ಫ್ ಟು ಎಕ್ಸ್ ಡೈರೆಕ್ಷನ್. ವೆನ್ ಯು ಅಪ್ಲೈ ದಿಸ್ ಫಾರ್ಮುಲಾಸ್ ಇನ್ ಸೋ ಮೆನಿ ಪ್ಲೇಸಸ್, what is the guarantee that resultant is always in the x direction? The result of this is in x direction. So shall we take j cap? That is also not sure. K cap, not sure. We will bring a new term, n cap. Sir, what is n cap? N cap is a unit vector. What is the direction? It is the direction of the answer. Where is it, sir? We will see that. According to the question, there is an answer. ಕ್ವಶನ್ ಹೇಗಿರುತ್ತಾ ಅದಕ್ಕೆ ಸರಿಯಾಗಿ ಆನ್ಸರ್ ಇರ್ಬೇಕು ತಾನೆ, ರೈಟ್? ನಿಮ್ಮ ವೆಕ್ಟರ್ ಕೊಡಿ ನಮಗೆ ಫಸ್ಟು, ನಾವು ರಿಸಲ್ಟ್ ಎಲ್ಲಿದೆ ಅಂತ ಹೇಳ್ತೀವಿ. ವೆಕ್ಟರ್ನೇ ಕೊಡದೆ ರಿಸಲ್ಟ್ ಎಲ್ಲಿದೆ ಅಂತ, ಎನ್ ಕ್ಯಾಪ್ ಎಲ್ಲಿದೆ ಅಂತ ಕೇಳಿದರೆ, ಸೊ ವಿ ಕಾಂಟ್ ಸೇ ದಟ್. ವಾಟ್ ಈಸ್ ಎನ್ ಕ್ಯಾಪ್? ಎನ್ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ರಿಸಲ್ಟ್, ಆನ್ಸರ್. ಕ್ರಾಸ್ ಪ್ರಾಡಕ್ಟ್ ಎ ಡೈರೆಕ್ಷನು ಅಲ್ಲ, ಅದು ಬಿ ಯ ಡೈರೆಕ್ಷನು ಅಲ್ಲ, ಅದದು ಬೇರೆನೇ ಒಂದು ಡೈರೆಕ್ಷನು. ಇಟ್ ಈಸ್ ಡಿಫ್ರೆಂಟ್. ಅದು ಹೇಗಿರ್ಬೋದು ಸರ್? ಹೀಗಿರ್ಬೋದಾ, 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 ಹೀಗಿರ್ಬೋದಾ? ಅದು ಯಾವ ಡೈರೆಕ್ಷನಲ್ಲಿ ಇರಲ್ಲ. ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ನಮ್ಮ ಪಿಂಕ್ ಕಲರ್ ಪೆನ್ನಲ್ಲಿ ಹೋಯ್ತು, ಅದು ಯಾವಾಗ ನಂಗೆ ಸಿಗಬೇಕು ಅದು ಇಲ್ಲಿರುತ್ತೆ ಅದು. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ರಿಸಲ್ಟ್, ಆ್ಯಂಡ್ ಹೀಗೆ ಬರುತ್ತೆ ಅದು. ಇಟ್ ಈಸ್ ಲೈಕ್ ದಿಸ್, ಪರ್ಪೆಂಡಿಕ್ಯುಲರ್ ಟು ದೀಸ್ ಟು ವೆಕ್ಟರ್ಸ್. ಈ ಎರಡು ವೆಕ್ಟರ್ ಎಲ್ಲಿದೆಯೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ ಈಸ್ ಕಮಿಂಗ್ ಲೈಕ್ ದಿಸ್. That is the direction of the result. That is A cross B.
ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಆಯ್ತಾ? ಈಸ್ ದಿಸ್ ಎ ವೆಕ್ಟರ್? whether this one is also vector, this is already a vector. A cross B vector ಅಂತ ಹೇಳಿದ್ವಿ. ರೈಟ್ ಹ್ಯಾಂಡ್ ಸೈಡ್ ಎಸ್ ಸರ್ n ಕ್ಯಾಪ್ ಇದೆಯಲ್ಲ, ಇಟ್ ಮೇಕ್ಸ್ ಇದು ಎಲ್ಲ ಸ್ಕೇಲರ್ ಆದ್ರೂ ಮ್ಯಾಗ್ನಿಟ್ಯೂಡ್ ಸ್ಕೇಲಾರ್ ಸೈನ್ ಥೀಟಾ ಸ್ಕೇಲಾರ್, ಬಟ್ n ಕ್ಯಾಪ್ ವೆಕ್ಟರ್, ಫುಲ್ ವೆಕ್ಟರ್ ಆಯಿತು. ಎನಿ ವೆಕ್ಟರ್ ಮಲ್ಟಿಪ್ಲೈಡ್ ಬೈ ಸ್ಕೇಲಾರ್ ಗಿವ್ಸ್ ದ ಆನ್ಸರ್ ವೆಕ್ಟರ್. ಸೊ ಇದು ಒನ್ ಆಮೇಲೆ ಸೊ ಟೋಟಲ್ ಆನ್ಸರ್ ಈಸ್ ನಾಟ್ ಚೇಂಜ್, ವಿ ಗೆಟ್ ಎ ವೆಕ್ಟರ್. ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಡಿಫೈನ್ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. Cross product of two vectors A and B, those two vectors inclined at an angle theta. Inclined means ಅದರ ನಡುವಿನ ಆಂಗಲ್ ಎಷ್ಟು ಅಂತ. inclined at an angle theta is defined as if A, ಅಥವಾ ಸಿಂಪಲ್ ಆಗಿ ಹೇಳೋಣ ಕಷ್ಟ ಆದರೆ, A and B are two vectors. ಅದೇನೋ ಆಗಿರ್ಬೋದು, ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಫೋರ್ಸ್, ಏನು ಬೇಕಾರಾಗಿರ್ಬೋದು. A and B are two vectors inclined at an angle theta. Then their cross product A cross B is defined as the magnitude of A, magnitude of B into sine of the angle between them, sine theta into n cap. ಪಾತ್ರ ಪರಿಚಯ ಪೂರ್ತಿ ಮುಗಿಲಿಲ್ಲ. ಇದನ್ನೆಲ್ಲ ಹೇಳಿದ್ವಿ. A ಅಂದ್ರೇನು, B ಅಂದ್ರೇನು, ಸೈನ್ ಥೀಟಾ ಅಂದರೆ ಅದೆಲ್ಲ ಗೊತ್ತು. n cap, ವಾಟ್ ಈಸ್ n cap? n cap ಅಂತ ಹೇಳಿದ್ರೆ ಹೇಳ್ಬೇಕು ನಾವು ವ್ಯಾರ್, ಯಾಕಂದ್ರೆ ಇವ್ರು ಹೊಸೊಬ್ರು ಬಂದದಲ್ಲ ಫಿಲ್ಮಿಗೆ, ಹೊಸೊಬ್ರು ಹೀರೋ ಬರೋದಾದ್ರೆ ಪಾತ್ರ ಪರಿಚಯ ಮಾಡ್ತಾರಲ್ಲ, ಇದು ಯಾವುದು ಹೊಸ ಪಾತ್ರದಲ್ಲಿ ಹೊಸ ಪರಿಚಯ ಅಂತ ಹೇಳ್ಕೊಂಡು, ದಿಸ್ ಈಸ್ ಅ ನ್ಯೂ ಪರ್ಸನ್ ದ ಸ್ಟಾರಿಂಗ್ ಅಂತ ಹೇಳ್ಕೊಂಡು ಅವರಿಗೊಂದು ಬಿರುದು ಕೊಟ್ಟು ಅವರನ್ನು ತರ್ತಾರೆ. ಸೊ n ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್. n cap is a unit vector. What is the direction of unit vector? Perpendicular to plane containing, ಸ್ವಲ್ಪ ಉದ್ದ ಇದೆ ಇವರ ಪಾತ್ರ ಪರಿಚಯ, plane containing vector A and vector B. ಏನು ಸರ್ ಇದ್ರು ಆನ್ಸರು? n cap is a unit vector. ಅದರ ವ್ಯಾಲ್ಯೂ 1. ಎಲ್ಲಿದೆ ಅದು? perpendicular to the plane containing A and B. perpendicular to the plane containing A and B. A ಮತ್ತು B ವೆಕ್ಟರ್ಸ್ ಇರುವ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್. A ಮತ್ತು B ಎಲ್ಲಿದೆ ಸರ್? ಬೋರ್ಡಲ್ಲಿದೆ. Shall I show it using two lines? I want another pen. ಓಕೆ, ಯೂಶ್ವಲ್ ನಾನು ಸ್ಟೂಡೆಂಟ್ಸ್ ಹತ್ರ ಪೆನ್ ತಗೊಳ್ತೀನಿ, ಇಲ್ಲಿ ಯಾರಿಲ್ಲ, ನೀವೆಲ್ಲ ಮನೆಯಲ್ಲಿ ಇದ್ದೀರಾ. ಸೊ ಐ ಹ್ಯಾವ್ ಟು ಕಮ್ ಟು ಯುವರ್ ಹೌಸ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಇಟ್. ಸೊ ಒಂದು ರಿಮೋಟ್ ಕಂಟ್ರೋಲ್ ಇರಲಿ, ಇನ್ನೊಂದು ಪೆನ್. ದೀಸ್ ಟು ವೆಕ್ಟರ್ಸ್ ವೇರ್ ಆರ್ ದೇ ನೌ? ಆರ್ ದೇ ಇನ್ ದ ಪ್ಲೇನ್ ಆಫ್ ದ ಬೋರ್ಡ್? ಇಸ್ಂಟ್ ಇಟ್? ಬೋರ್ಡಲ್ಲಿದೆ ಅದು, ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಇದೆ ಅಲ್ವಾ? ಸೊ ದಿಸ್ ಈಸ್ n ಕ್ಯಾಪ್, ದಿಸ್ ಈಸ್ ದ ಡೈರೆಕ್ಷನ್ n ಕ್ಯಾಪ್. ಸರ್ ಅದನ್ನು k ಕ್ಯಾಪ್ ಅಂತ ಹೇಳ್ಬೋದಿತ್ತಲ್ಲ, ಯಾರಿಗೂ ಗೊತ್ತು ನಾವು k ಕ್ಯಾಪ್ ಇಲ್ಲೇ ತಗೋತೀವಿ ಅಂತ. ಝೆಡ್ ಆಕ್ಸಿಸ್ ಒಳಗನೂ ತಗೋಬೋದು, ಇಲ್ಲೂ ತಗೊಳ್ಬೋದು, ಎಕ್ಸ್ ಇಲ್ಲಿ ತಗೋಬೋದು, ವೈ ಇಲ್ಲಿ ತಗೋಬೋದು. ಅದನ್ನು ನಾವು ಬಿಟ್ಟು ಬಿಡೋಣ, ಅದೆಲ್ಲ ಕಾಂಟ್ರಾಕ್ಟ್ ಕೊಟ್ಟಾಗಿದೆ IJK. ನಾವು ವಿಲ್ ಬ್ರಿಂಗ್ ಎ ನ್ಯೂ n ಕ್ಯಾಪ್. n ಕ್ಯಾಪ್ ಇಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ A and B. A ಮತ್ತು B ಯಾವ ಸಮತಲದಲ್ಲಿದೆ ಪ್ಲೇನ್, ಆ ಸಮತಲಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಒಂದು ವೆಕ್ಟರ್ ಲೈಕ್ ದಿಸ್. A and B ಆರ್ ಇನ್ ದಿಸ್ ಡೈರೆಕ್ಷನ್. ಚಾಕ್ ಇದೆಯಲ್ಲ ಲೈಕ್ ದಿಸ್, ಹೇಗೆ ಇಟ್ಕೊಳ್ಳೋದು? 10 ಬೆರಳು ಸಾಕಾಗಲ್ಲ. ಎಸ್, ದಿಸ್ ಈಸ್ n ಕ್ಯಾಪ್, ಇದು n ಕ್ಯಾಪ್. ಸರ್ ಈ ಎರಡು ವೆಕ್ಟರ್ಸ್ ಹೀಗಿದ್ರೆ, ಇಫ್ ದ ವೆಕ್ಟರ್ಸ್ ಆರ್ ಲೈಕ್ ದಿಸ್, ಇದು n ಕ್ಯಾಪ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ವೆಕ್ಟರ್ A ಆ್ಯಂಡ್ ವೆಕ್ಟರ್ B. ಕ್ಯಾನ್ ಯು ಸಿ ದ್ಯಾಟ್ ನಾವು? ಹೀಗೆ ನೋಡ್ತೀನಿ, ನನ್ನ ಅಂಗಿನೂ ಪಿಂಕು, ಇದು ಪಿಂಕು ಕಾಣೋದಿಲ್ಲ ಮತ್ತೆ. ಸೊ ವೆಕ್ಟರ್ A, ವೆಕ್ಟರ್ B perpendicular to those two vectors. This is n cap. Sir, A and B ಹೀಗಿದ್ರೆ this is n cap. ಹೀಗಿದ್ರೆ this is n cap. So A cross B is in the line, right? It is perpendicular to the plane containing A and B. So example ಇದನ್ನ ಕ್ಲಿಯರ್ ಬರೀಬೇಕು. Define cross product of two vectors. Cross product of two vectors A and B, vector A and vector B, inclined at an angle theta is A cross B is equal to, equation ಬರ್ದ್ರಾಯ್ತು, ಡೆಫಿನೇಷನ್ ಬೇರೆ ಏನು ಬೇಡ. A cross B is equal to magnitude of A, magnitude of B into sin theta, where theta is the angle between them, and into n cap, where n cap is a unit vector perpendicular to the plane containing A and vector A and vector B. Suppose vector A and B ಇಲ್ಲಿದ್ರೆ, I imagine a plane like this. ಹೀಗೊಂದು ಪ್ಲೇನ್ ತಗೊಳ್ತೀನಿ like this. ಅದರಲ್ಲಿದೆ A and B. Okay, vector A is here, vector B is here. I can show it to you. ಹೀಗಿದೆ, vector A and B are like this. Shall I show it like this? ಇಲ್ಲಿದೆ, ಅದನ್ನು ಹೀಗೆ ಹಿಡಿತೀನಿ. vector A and B are here now. What is A ಇಲ್ಲಿದೆ, B ಇಲ್ಲಿದೆ. Vector A is here, vector B is here. It is in this plane here. Can you guess it? So A and B are here like this. What is the cross product between them? A cross B. ಎಲ್ಲಿ ಬರುತ್ತೆ A cross B?
A cross B will be here. So this is theta. This is A cross B direction. ಅಂದರೆ n ಕ್ಯಾಪ್ನ ಡೈರೆಕ್ಷನ್. ಯಾಕಂದರೆ A cross B should be ವೆಕ್ಟರ್, ಅದರ ಡೈರೆಕ್ಷನ್ ಅನ್ನು ಡಿಸೈಡ್ ಮಾಡೋದು n ಕ್ಯಾಪ್. ಅದೆರಡು ಸೇಮ್ ಇರಬೇಕು. ಅದರ್ವೈಸ್ ಹೌ ಕುಡ್ ಯು ರೈಟ್ ಈಕ್ವಲ್ ಟು? ನಾಟ್ ಪಾಸಿಬಲ್, ರೈಟ್? ಇಫ್ ಯು ವಾಂಟ್ ಟು ರೈಟ್ A cross B ಈಕ್ವಲ್ ಟು ದಿಸ್ ಒನ್, direction of this should be same. So that is the direction of n cap. That is A cross B. ಸರ್ ಇದು ಏನು ಸರ್ ಇದು ಪ್ರಾಡಕ್ಟ್ ಮಾಡೋದು, ಅದರ ಆನ್ಸರ್ ಬೇರೆಲ್ಲೋ ಬರೋದು, ಯಾವುದೋ ಒಂದು ಎಲ್ಲೋ ಎರಡು ವೆಕ್ಟರ್ಸು, ಅದರ ಆನ್ಸರ್ ಇನ್ನೆಲ್ಲೋ ಇರೋದು ಸರ್. ವಾಟ್ ಈಸ್ ದಿಸ್? ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಕ್ರಾಸ್ ಪ್ರಾಡಕ್ಟ್ ಬರೆಯೋದು ಹೇಗೆ ಆಯಿತು, ನಾವು ಅದನ್ನು ಸಿಂಪಲಾಗಿ ಬರೆಯೋಣ. ಇದನ್ನೆಲ್ಲ ರಬ್ ಮಾಡಿ. ಸೊ ಇಫ್ ಎ ಆ್ಯಂಡ್ ಬಿ ಆರ್ ಟೂ ವೆಕ್ಟರ್ಸ್. ಇವಾಗ ಎ ಕ್ರಾಸ್ ಬಿಗೆ ನಾವು ಸಿಂಪಲಾಗಿ ಒಂದು ಎಕ್ಸಾಂಪಲ್ ತಗೋಬೋದು. ಹೇಗೆ ಅಂದರೆ ಕಾರ್ನರ್ಸ್ ಆಫ್ ದ ರೂಮ್ ಹೇಗಿರುತ್ತೆ? ನಿಮ್ಮ ರೂಮು ಹೀಗಿರುತ್ತೆ ಕಾರ್ನರ್ಸ್ ರೂಮಲ್ಲಿ, ಕರೆಕ್ಟಾ? ಯು ಹ್ಯಾವ್ ದ ಕಾರ್ನರ್ಸ್. ಇದೊಂದು ವೆಕ್ಟರ್ ಅಂತ ತಗೊಳ್ಳೋಣ, ಇದೊಂದು ವೆಕ್ಟರ್ ಅಂತ ಹೇಳ್ಕೊಳ್ಳೋಣ. ಬಟ್ ಯೂಶುವಲಿ ಇನ್ ದ ಕಾರ್ನರ್ಸ್ ಆಫ್ ದ ರೂಮ್ ದೇ ಆರ್ ಅಟ್ 90 degrees. I, J, K axis ಅದು ಅಲ್ಲ, XYZ axis, ಕಾರ್ನರ್ಸ್ ಆಫ್ ದ ರೂಮ್. Suppose this is A, this is B. What is A cross B? It is like this. This is A cross B. A cross B ಆನ್ಸರ್ ಬರೋದು ಇಲ್ಲಿ. ದಟ್ ಈಸ್ n ಕ್ಯಾಪ್. ಈ ಕ್ರಾಸ್ ಪ್ರಾಡಕ್ಟನ್ನು ಎಲ್ಲಿದೆ ಡೈರೆಕ್ಷನು ಅಂತ ನೋಡಲಿಕ್ಕೆ, ಓಕೆ ಇರಲಿ, ಮತ್ತೆ ಅದನ್ನು ರಬ್ ಮಾಡ್ತೀನಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ? ಎಲ್ಲಿರುತ್ತೆ ಎ ಕ್ರಾಸ್ ಬಿ ಅಂತ ನೋಡೋಕ್ಕೆ ಒಂದು ರೂಲ್ ಇದೆ. ವಾಟ್ ಯು ಹ್ಯಾವ್ ಟು ಡೂ ಇಸ್, ಎ ಕ್ರಾಸ್ ಬಿ ಈ ಫಿಂಗರ್ಸನ್ನು ನೀವು SSLCಯಲ್ಲಿ ಕ್ಲಾಸ್ ರೂಲ್ ಮಾಡಿದ್ದೀರಲ್ಲ, ಸೇಮ್ ಕ್ಲಾಸ್ ರೂಲ್ ಈಸ್ ಯೂಸ್ ಟು ಫೈಂಡ್ ಔಟ್ ಎ ಕ್ರಾಸ್ ಬಿ. ವಾಟ್ ಯು ಹ್ಯಾವ್ ಟು ಡೂ ಇಸ್, ಇದು ಈ ರೀತಿ ಈ ಥರ ಯಾವುದು ಕ್ರಾಸ್ ಯಾವುದು ಆ ಡೈರೆಕ್ಷನಲ್ಲಿ ಫಿಂಗರ್ಸನ್ನು ಇಟ್ಕೊಳ್ಳಿ. ಹೋಲ್ಡ್ ದ ಫಿಂಗರ್ಸ್ ಇನ್ ಎ ಕ್ರಾಸ್ ಬಿ ಡೈರೆಕ್ಷನ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಥಂಬ್? ಡೈರೆಕ್ಷನ್ ಆಫ್ ಥಂಬ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ, n ಕ್ಯಾಪ್. ಹೇಗೆ ಸರ್? ಎ ಹೀಗಿದೆ, ಬಿ ಹೀಗಿದೆ, ಎ ಕ್ರಾಸ್ ಬಿ ಹೀಗೆ ನೋಡ್ಕೊಳ್ಳಿ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ. ದಟ್ ಈಸ್ ದ ಡೈರೆಕ್ಷನ್. ಸರ್ ನಾವು ಎ ಡಾಟ್ ಬಿ ಈಸ್ ಈಕ್ವಲ್ ಟು ಬಿ ಡಾಟ್ ಎ ಅಂತ ಬರ್ತಿದ್ದೀವಿ. ಯಾಕಂದರೆ ಆನ್ಸರ್ ಇಸ್ ಎ ಸ್ಕೇಲರ್, ಡೈರೆಕ್ಷನ್ ಇಲ್ಲ ಅದಕ್ಕೆ. ಬಿಕಾಸ್ ಎ ಡಾಟ್ ಬಿ ಇಸ್ ಎ ಬಿ ಕಾಸ್ ಥೀಟಾ, ಬಿ ಡಾಟ್ ಎ ಇಸ್ ಬಿ ಎ ಕಾಸ್ ಥೀಟಾ. ಎ ಬಿ ಎ ಒಂದೇ, 5 into 4, 4 into 5, ನೋ ಪ್ರಾಬ್ಲಮ್. ವಾಟ್ ಅಬೌಟ್ ಎ ಕ್ರಾಸ್ ಬಿ ಆ್ಯಂಡ್ ಬಿ ಕ್ರಾಸ್ ಎ? ವೆದರ್ ದೇ ಆರ್ ಸೇಮ್? Whether A cross B is equal to B cross A? Is this statement true? ಅಂತ ನೋಡ್ಕೊಳ್ಳೋಣ. A cross B like this. What about B cross A? ಹೀಗೆ ಬರಬೇಕು, ರೈಟ್? ಸೊ ಇಫ್ A is like this, where is A? A ಇಲ್ಲಿದೆ, B ಹೀಗಿದ್ರೆ ಕರೆಕ್ಟಾ? A is this one, B is like this. What is A cross B? A chalk, white. Pink color pen, B. I think you can see that, right? I don't know. ಎ ಕ್ರಾಸ್ ಬಿ ಮಾಡ್ಬೇಕು ತಾನೆ, ಕಲರ್ ಚಾಕು ಅಷ್ಟು ಲಾಂಗ್ ಇಲ್ಲ. ಎ ಕ್ರಾಸ್ ಬಿ ಹೀಗೆ ಬರಬೇಕು. ವಾಟ್ ಈಸ್ ಬಿ ಕ್ರಾಸ್ ಎ? ಬಿ ಕ್ರಾಸ್ ಎ ಹೀಗೆ ಬರಬೇಕು, ಡೌನ್. ನಾವು ಕ್ಯಾನ್ ಐ ರೈಟ್ ಎ ಕ್ರಾಸ್ ಬಿ ಈಕ್ವಲ್ ಬಿ ಕ್ರಾಸ್ ಎ? ನೋ. ವೈ? ಆ ಎನ್ ಕ್ಯಾಪೇ ಬೇರೆ ಅಲ್ವಾ? ಇಟ್ ಈಸ್ ಮೈನಸ್ ಎನ್ ಕ್ಯಾಪ್. ಇಲ್ಲಿಗೆ ಬಂತು, ಉಲ್ಟದು. ದೇ ಆರ್ ನೆಗೆಟಿವ್ ವೆಕ್ಟರ್ಸ್, ಉಲ್ಟಾಯಿತು. ಸೊ ಶಾಲ್ ಐ ರೈಟ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಬಿ ಕ್ರಾಸ್ ಎ? ಇಟ್ ಈಸ್ ರಾಂಗ್. I can write magnitude of A cross B is equal to magnitude of B cross A. ಅದು ಬರಿಬೋದು, ರೈಟ್? magnitude of A cross B is equal to magnitude of B cross A ಬರಿಬೋದು. and now what is magnitude of A cross B? ಆಗ n ಕ್ಯಾಪ್ ಅನ್ನು ಬಿಟ್ಬಿಡ್ಬೇಕು, ಬಿಕಾಸ್ ಡೈರೆಕ್ಷನ್ ಯು ಕ್ಯಾನ್ ಲೀವ್. A dot B is equal to AB sin theta ಅಷ್ಟೇ ತಗೊಳ್ಳೋದು, ಡೈರೆಕ್ಷನ್ ಬೇಡ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ B cross A? BA sin theta. now it is okay. But vector wise it is wrong. A cross B is not equal to B cross A. ಅದಾಗಲ್ಲ. So shall I write A cross B is equal to minus B cross A? That is possible. ಅದಾಗತ್ತೆ. ಯಾಕೆ? ಒಂದು ಡೈರೆಕ್ಷನ್ ಮಾತ್ರ ತಾನೇ ಉಲ್ಟಾಗೋದು, ಮತ್ತೆಲ್ಲ ಹಾಗೇನೆ ಇರುತ್ತಲ್ಲ. ಎ ಬಿ ಸೈನ್ ಥೀಟಾ, ಬಿ ಎ ಸೈನ್ ಥೀಟಾ, ಆನ್ಸರ್ ಸೇಮ್. ಓನ್ಲಿ ಡೈರೆಕ್ಷನ್ ಈಸ್ ದ ಟ್ರಬ್ಲಿಂಗ್ ಅಸ್. ಇಟ್ ಈಸ್ ಗಿವಿಂಗ್ ಸಮ್ ಟ್ರಬಲ್. This direction is not equal to this direction, but they are opposite. So why can't I put minus B cross A? That is possible. So A cross B is minus B cross A. So ನಮಗೆ ಇದನ್ನು ಕರ್ಲಿಂಗ್ ರೈಟ್, ಯಾವುದು ಬಲಗೈ ಹೆಬ್ಬೆರಳ ನಿಯಮ ಹಾಕ್ಬೋದು, ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಥಂಬ್ ರಿಸಲ್ಟೆಂಟ್ ಡೈರೆಕ್ಷನ್ ಕೊಡುತ್ತೆ, ಫಿಂಗರ್ಸು ಕ್ರಾಸ್ ಪ್ರಾಡಕ್ಟನ್ನು ಡೈರೆಕ್ಷನ್ ತೋರಿಸ್ಬೇಕು. ಎ ಕ್ರಾಸ್ ಬಿನ ಬಿ ಕ್ರಾಸ್ ಎನ ಅಂತ. ಎ ಕ್ರಾಸ್ ಬಿ ಲೈಕ್ ದಿಸ್. ಸೊ ಹಿಯರ್ ಎ ಕ್ರಾಸ್ ಬಿ, right? It is like this. A cross B, B cross A, B cross A. ಅದು ಹೀಗೆ ಹೋಗುತ್ತೆ, B cross A. B ಇಂದ A ಗೆ ಬರಬೇಕು. So it is downwards. So that is how we write it, right? So A cross B and B cross A, they are all vectors.
So cross product of two vectors is a vector. If two vectors are inclined at an angle theta, simple ಆಗಿ ಬರೆಯೋದಾದ್ರೆ ಬೋರ್ಡ್ ಅಲ್ಲೇ ನಾವು ಎ ಬಿ ಅಂತ ತಗೊಂಡ್ರೆ ಎ ಕ್ರಾಸ್ ಬಿ ಅಂತ ತಗೊಂಡ್ರೆ ಅದು ಎ ಕ್ರಾಸ್ ಬಿ ಹೀಗೆ ಬರಬೇಕು, ರೈಟ್? ಹಿಯರ್ ದ ಆಂಗಲ್ ಇಸ್ ನಾಟ್ 90 ಇಲ್ಲ, ಹೀಗೆ ಬರಬೇಕು, ಹೊರಗೆ ಬರಬೇಕು ಅದು ಆಂಗಲ್. ಸೊ ವಾಟ್ ಇಸ್ ಎ ಕ್ರಾಸ್ ಬಿ? ಮ್ಯಾಗ್ನಿಟ್ಯೂಡ್ ಆಫ್ ಎ, magnitude of b and sine of the angle between the two vectors. Mugililla, 0 mark. This should be a vector n cap, where n cap is a unit vector perpendicular to the plane containing a and b. Idanna out of the board higidre illondu dot haki torisbodu. ಈಗ dot represents that there is a vector like this ಹೊರಗಡೆ ಇದೆ. Okay sir, now comes what is a cross product when you have different angles? When theta is 90, 0 ಆಗಲ್ಲ ಇವಾಗ vectors. When theta is equal to 90 degrees. What is a cross b? A cross b. Magnitude of a, magnitude of b. What is sine 90? You know that sine 90 is 1, right? Okay, 1 into n cap. What about the a cross b when theta is equal to 0? What do you mean by 0? ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು. When the vectors are parallel, what is the cross product between them? When the vectors are parallel, when the angle between the vectors is 0, a cross b is equal to magnitude of a, magnitude of b into sine 0. What is sine 0? Sine 0 is 0. Sine 0 ದಿಂದಲೇ ಶುರು ಆಗೋದು, cos 1 ಇಂದ ಶುರು ಆಗೋದು, ಉಲ್ಟಾ ಪಲ್ಟಾ ಡೈರೆಕ್ಷನ್. ಸೊ a dot b is equal to sine 0 is 0, ಎಲ್ಲ ಕೊಡಗನ ಕೋಳಿ ನುಂಗಿತ 0. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಪ್ಯಾರಲಲ್ ವೆಕ್ಟರ್ಸ್ is 0. ಹಾಗೆ ಉಲ್ಟಾ ಮಾಡೋಣ ಕ್ವಶನ್ ಅನ್ನ. ಹೌ ಟು ಪುಟ್ ಇಟ್ ಇನ್ ದ ರಿವರ್ಸ್ ವೇ? cross product of two vectors is 0. What is the angle between them? It should be 0 because sine 0, right? If cross product of two vectors is 0, if cross product of two vectors is 0, then what is theta? If a cross b, okay, is equal to magnitude of a, magnitude of b sine theta, ಹೀಗೂ ಬರಿಬಹುದು magnitude ಅನ್ನ, into n cap. Magnitude ತಗೊಂಡ್ರೆ ಇದು ಬೇಡ. If I take only magnitude of a cross b, direction ಬೇಡ, a b sine theta. If this has to be 0, what is sine theta? 0 by ab, that is also 0. What is theta? Theta is sine inverse of 0, that is 0. So if dot product of two vectors is 0, then angle between them is 0. Okay, if cross product is 0, if cross product is 0, then angle between them is 0. Dot product is 0, angle between them is 90. Okay na? Example ತಗೊಳ್ಳೋಣ ಸರ್. Example for cross product. ಇದು ಸ್ವಲ್ಪ ನಮಗೆ ಟೀಚರ್ಸ್ಗೆಲ್ಲ ಸ್ವಲ್ಪ ಚಾಲೆಂಜಿಂಗು ಇವಾಗ, because you have not come to the real part of physics, but you have to give an example. Explain the cross product of two vectors, give an example ಅಂತ ಕೇಳಿದರೆ, how to give the example for cross product sir? ನಮಗೆ ಒಂದು ಆಂಗ್ಯುಲರ್ ಮೊಮೆಂಟಮ್ ಅಂತ ಬರುತ್ತೆ. ಆಂಗ್ಯುಲರ್ ಅಥವಾ ಟಾರ್ಕ್, ಆಂಗ್ಯುಲರ್ ಮೊಮೆಂಟಮ್ ಬೇಡ, ಟಾರ್ಕ್ ಅಂತ ಒಂದು ವರ್ಡ್ ಬರುತ್ತೆ, TORQUE, ಟಾರ್ಕ್. ಟೌ ಅಂತ ಬರುತ್ತೆ. ನಿಮಗೆ ಎಕ್ಸಾಮಲ್ಲಿ ಗಿವನ್ ಎಕ್ಸಾಂಪಲ್ ಫಾರ್ ಟಾರ್ಕ್, ಗಿವನ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಪ್ರಾಡಕ್ಟ್ ಅಂತ ಕೇಳ್ತಾರೆ. ನೀವು ಟಾರ್ಕ್ ಅಂತ ಬರೆದು ಬಿಟ್ರೆ 1 ಮಾರ್ಕ್ ಸಿಗುತ್ತೆ. ಆ್ಯಂಡ್ ಆಸ್ ಯು ಸ್ಟಡಿ ಫರ್ದರ್, ಯು ವಿಲ್ ಸಪರೇಟ್ಲಿ ಸ್ಟಡಿ ಟಾರ್ಕ್ ಇನ್ ಒನ್ ಚಾಪ್ಟರ್. ಒಂದು ಚಾಪ್ಟರಲ್ಲೇ ಕಲೀಲಿಕ್ಕಿದೆ. ನಾವು ಐ ವಿಲ್ ಸ್ಪೆಂಡ್ ಸಮ್ ಅಬೌಟ್ 10 minutes ಟು ಎಕ್ಸ್ಪ್ಲೈನ್ ವಾಟ್ ಈಸ್ ಟಾರ್ಕ್, ಜಸ್ಟ್ ಫಾರ್ 1 mark. ಬಟ್ ಯು ವಿಲ್ ರಿಮೆಂಬರ್ ಇಟ್ ಫಾರ್ ಎವರ್. ಹಾಗೆ ತಗೋಬೇಕು ನೀವು ಅದನ್ನು. ವಾಟ್ ಈಸ್ ಟಾರ್ಕ್ ಸರ್? ಟೌ ಇದಾಯ್ತಾ? ಇದು ಗ್ರೀಕ್ ವರ್ಡ್ ಟೌ, ಥೀಟಾ, ಈಟಾ, ಫೈ ಎಲ್ಲ ಗೊತ್ತಲ್ಲ, ಲ್ಯಾಂಬ್ಡಾ, ಥೀಟಾ, ಫೈ, ಆಮೇಲೆ ಈಟಾ, ಟೌ, ಝೈ, ಖೈ. ದಿಸ್ ಈಸ್ ಖೈ, ನಾಟ್ ಎಕ್ಸ್. ಸೊ ಈ ಥರ ವಾಟ್ ಈಸ್ ಟಾರ್ಕ್, ಟೌ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಫ್ ಯು ವಾಂಟ್ ಟು ಪುಷ್ ಎ ಕಾರ್,
you have to apply a force on the car and the car moves. Depending on how much force you have applied, the car moves with such an acceleration. ನೀವೊಂದು ಫುಟ್ಬಾಲನ್ನು ಕಾರನ್ನು ಮೂವ್ ಮಾಡಬೇಕಾದ್ರೆ ಚಲಿಸಬೇಕಾದ್ರೆ ಅದನ್ನು ನೀವೊಂದು ಬಲವನ್ನು ಪ್ರಯೋಗ ಮಾಡಬೇಕು, ರೈಟ್? ಯು ಹ್ಯಾವ್ ಟು ಅಪ್ಲೈ ಎ ಫೋರ್ಸ್. ನೀವು ಎಷ್ಟು ಬಲವನ್ನು ಪ್ರಯೋಗ ಮಾಡಿದಿರಿ ಅದಕ್ಕೆ ಸರಿಯಾಗಿ ಅದಕ್ಕೆ ವೇಗೋತ್ಕರ್ಷ ಸಿಗತ್ತೆ. ಅದು ಅಷ್ಟು ಬೇಗ ಅದು ವೇಗವನ್ನು ಬೆಳೆಸ್ಕೊಳ್ಳುತ್ತೆ. If you kick a football very fast, right, like this, with a large force, not very fast. If you kick a football with a large force, it moves with such a acceleration. ಸಿಕ್ಕಾಪಟ್ಟೆ ಫಾಸ್ಟ್ ಹೋಗುತ್ತೆ ಅದು. Because you have applied force more and it moves with more acceleration. F equal ma ಅಂತ ಹೇಳ್ತೀವಲ್ಲ, ರೈಟ್? F is equal to ma. ಇಲ್ಲೇ ಬರೆಯೋಣ, F is equal to ma. ಓ, ಇದೆಲ್ಲ ಯಾವ್ದು ಬೇಡ, ಇವಾಗ ನನಗೆ ಬೋರ್ಡ್ ಬೇಕು, ಏನು ಗೀಚಬೇಕು ಅಂತ ಇದ್ದೀನಿ ಅದನ್ನೆಲ್ಲ ನಾನು ಬರಿಬೇಕು. ಓಕೆ, ಸೊ A cross B is equal to magnitude of A, magnitude of B and into sin theta into n cap, right? ಅದಿರಲಿ, ಅದು ಬೇಕು. ಓಕೆ, ಸೊ ಹಿಯರ್ acceleration is also vector. ಎಷ್ಟು ನೀವು ಮನೆಯಿಂದ ಎಷ್ಟು ಫಾಸ್ಟ್ ಅಳ್ತಾ ಹೊರಗೆ ಬಂದಿದ್ದೀರೋ ಅದಕ್ಕೆ ಸರಿಯಾಗಿ ಮನೆ ಒಳಗಿಂದ ನಿಮಗೆ ತಾಯಿಯಿಂದ ಏಟು ಬಿದ್ದಿದೆ ಅಂತ ಅರ್ಥ, ರೈಟ್? The acceleration with which you run out of your house crying, your mother has given such a force on you, right? Depending on the force. Suppose your mother has beaten little much, simply like this, you might be weeping and sitting inside the house only, because if your friends, neighbors, and if they come to know about it, you feel something irritated, so that's why you don't come out. But now mother is so angry and she is taking such a large stick that you get frightened and one beating is already over and you just run away. Depending on the force, you have acceleration. That is linear force. ಆವಾಗ ನಾವು if you kick a football, if you push a car, it moves in a straight line. ಅದು ನೇರವಾಗಿ ಒಂದು ಯಾವುದು ಸರಳ ರೇಖೆಯಲ್ಲೇ ಹೋಗ್ತದೆ ಅದು ಫುಟ್ಬಾಲ್, ಕರೆಕ್ಟಾಗಿ ನಾವು ಕಿಕ್ ಮಾಡಿದರೆ. ದಟ್ ಈಸ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಇಟ್ ಮೂವ್ಸ್ ಲೈಕ್ ದಿಸ್. ಸೊ ದ ಅಪ್ಲೈಡ್ ಫೋರ್ಸ್ ಈಸ್ ಲೈಕ್ ದಿಸ್. ಇಟ್ ಮೂವ್ಸ್ ವಿತ್ ಅನ್ ಆಕ್ಸಲರೇಷನ್ ಎ. ಇದು ಇದಕ್ಕಾಯಿತು, ಫೋರ್ಸಿಗಾಯಿತು. ಸೊ ಫೋರ್ಸ್ ಪ್ರೊಡ್ಯೂಸಸ್ ಸ್ಟ್ರೈಟ್ ಲೈನ್ ಮೋಷನ್. ಯಾವುದೇ ಫೋರ್ಸ್ ಬಲ ಅಪ್ಲೈ ಮಾಡಿದರೆ ಅದು ಸರಳ ರೇಖೆಯ ಚಲನೆಯನ್ನು ಸೃಷ್ಟಿ ಮಾಡ್ತದೆ. ನೀವು ಫುಟ್ಬಾಲನ್ನು ಓದಿದ್ರೆ ಅದು ಸರಳ ರೇಖೆಯಲ್ಲಿ ಹೋಗುತ್ತೆ. ಇಫ್ ಯು ಪುಷ್ ಎ ಕಾರ್, ಇಟ್ ಮೂವ್ಸ್ ಇನ್ ಸ್ಟ್ರೈಟ್ ಲೈನ್. ಆ್ಯಂಡ್ ಇಫ್ ಯು ಜಸ್ಟ್ ಕಿಕ್ ಎ ಕ್ಯಾರಮ್ ಕಾಯಿನ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಅದನ್ನು ಒಂದು ಕಿಕ್ಕಿಗೆ ಹೊಡೆದ್ರೆ, ಬೆರಳಲ್ಲಿ ಕಿಕ್ ಮಾಡಿದರೆ, ಇಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ದಟ್ಸ್ ಆಲ್ ಸ್ಟ್ರೈಟ್ ಲೈನ್ ಮೋಷನ್. ಯು ಕಮ್ ಟು ದ ರೊಟೇಷನಲ್ ಮೋಷನ್ ಪಾರ್ಟ್. ಅದು ಬೇರೆಯೇ ಪ್ರಪಂಚ. ಇಫ್ ಯು ವಾಂಟ್ ಟು ಓಪನ್ ದ ಲಿಡ್ ಆಫ್ ಎ ಬಾಟಲ್ನ ಮುಚ್ಚಳನ ತೆಗಿಬೇಕು, ಅದರ ಇದನ್ನು ತೆಗಿಬೇಕು ನಾವು, ತಿರುಗಿಸಿ. ಮದ್ದಿನ ಬಾಟ್ಲ್ ಇರುತ್ತೆ, ಕೋಲದ ಬಾಟ್ಲ್ ಇರುತ್ತೆ, ಅದನ್ನೆಲ್ಲ ಹೇಗೆ ತೆಗಿತೀವಿ? ವಿಲ್ ಯು ಪುಲ್ ಇಟ್ ವಿತ್ ಎ ಫೋರ್ಸ್? ವಿಲ್ ಯು ಬೀಟ್ ಇಟ್ ಲೈಕ್ ದಿಸ್? ನೋ, ಯು ಟರ್ನ್ ಇಟ್, ರೈಟ್? that is torque. Torque is that which produces rotational motion. ಫ್ಯಾನ್ ತಿರುಗ್ತಾ ಇಲ್ಲ, ಫ್ಯಾನನ್ನು ಕೈಯಲ್ಲಿ ತಿರುಗಿಸೋಣ ಅಂತ ಹೇಳಿದ್ರೆ ಹೇಗೆ ತಿರುಗಿಸ್ಬೇಕು? ಫ್ಯಾನನ್ನು ಎಳಿಬೇಕಾ? ಎಳೆದ್ರೆ ತಿರುಗಲ್ಲ ಅದು. ಟರ್ನ್ ಇಟ್ ಲೈಕ್ ದಿಸ್. ಹೌ ಟು ಓಪನ್ ದ ಟ್ಯಾಪನ್ನು ಹೇಗೆ ಓಪನ್ ಮಾಡ್ತೀರಿ ನೀವು? ವೆನ್ ಯು ಗೋ ಟು ದ ಬೇಸಿನ್ ಆ್ಯಂಡ್ ಇಫ್ ಯು ವಾಂಟ್ ಟು ವಾಶ್ ದ ಹ್ಯಾಂಡ್ಸ್, ಹೌ ಡು ಯು ಓಪನ್ ದ ಟ್ಯಾಪನ್ನು ಸುತ್ತಿಗೆ ತಗೊಂಡು ಒಂದು ಹ್ಯಾಮರ್ ತಗೊಂಡು ಪಟ ಹೊಡಿತೀರಾ? ಯು ವಿಲ್ ಟರ್ನ್ ಇಟ್. ಆ್ಯಂಡ್ ಹೌ ಡು ಯು ಅಪ್ಲೈ ದ ಫೋರ್ಸ್? ಯು ಯೂಸ್ 2 fingers ಎಟ್ ದಟ್ ಮೊಮೆಂಟ್. ಯೂಸ್ 2 fingers. ಆ 2 ಫಿಂಗರಲ್ಲಿ ಅದನ್ನು ಟರ್ನ್ ಮಾಡ್ತೀರಿ ಈಗ, ಕರೆಕ್ಟಾ? ಸೊ ಒಂದು ಫಿಂಗರಲ್ಲಿ ಪುಷ್ ಮಾಡ್ತೀರಿ, ಇನ್ನೊಂದು ಫಿಂಗರಲ್ಲಿ ಪುಲ್ ಮಾಡ್ತೀರಿ. ಸೊ ಹೌ ಡು ಯು ಓಪನ್ ದ ಲಿಡ್? ಯು ಡೂ ಲೈಕ್ ದಿಸ್, ರೈಟ್? You do like it like this, right? One finger is used to push, another finger is used to pull. So you do like this. That is called torque. Torque is the one which produces rotational motion. Rotational motion ಮಾಡಿದರೆ ಅದನ್ನು ಟಾರ್ಕ್ ಅಂತ ಕರೀತಾರೆ. ಸ್ಟ್ರೈಟ್ ಲೈನ್ ಮೋಷನ್ ಮಾಡಿದರೆ ಅದನ್ನು ಫೋರ್ಸ್ ಅಂತ ಕರೀತಾರೆ. ಸರ್, ಟಾರ್ಕನ್ನು ಮೆಷರ್ ಮಾಡೋದು ಹೇಗೆ? ಹೌ ಡು ಯು ಮೆಷರ್ ಫೋರ್ಸ್? ಮಾಸ್ ಇಂಟು ಆಕ್ಸಲರೇಷನ್, ರೈಟ್? ಎಷ್ಟು ಫೋರ್ಸಲ್ಲಿ ಹೋಗ್ತಾ ಇದೆ ಬಸ್ಸಿನ ಮಾಸ್ ಎಷ್ಟೋ, ಎಕ್ಸಲರೇಷನ್ ಎಷ್ಟೋ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದ್ಯಾಟ್ ಗಿವ್ಸ್ ದ ಫೋರ್ಸ್. ನಾ ಹೌ ಟು ಮೆಷರ್ ದ ಟಾರ್ಕ್? ಎ ವೀಲ್ ಈಸ್ ಟರ್ನಿಂಗ್. ಕುಂಬಾರ ಚಂದ ಪಾಟ್ ಮಾಡ್ತಾರಲ್ಲ ಅವರು ಕುಂಬಾರರೆಲ್ಲ, ಅವಾಗ ಇದು ವೀಲ್ ತಿರುಗ್ತಾ ಇರ್ತದೆ. ವಾಟ್ ಈಸ್ ದ ಟಾರ್ಕ್ ವಿಚ್ ಈಸ್ ರೊಟೇಟಿಂಗ್ ಇಟ್? ಯಾರು ಅದಕ್ಕೆ ಟಾರ್ಕ್ ಅಪ್ಲೈ ಮಾಡಿದ್ದು? ಹೌ ಮಚ್ ಇಸ್ ದ ಟಾರ್ಕ್ ಅಂತ ಕೇಳಬೇಕಿದ್ರೆ ನೀವು ಆ ವೀಲ್ನ ರೇಡಿಯಸ್ ನೋಡಬೇಕಾಗತ್ತೆ. ಟಾರ್ಕ್ ಆಲ್ವೇಸ್ ಡಿಪೆಂಡ್ಸ್ ಆನ್ the perpendicular distance from the force that you apply. Of course ಟಾರ್ಕಿಗೂ ಫೋರ್ಸ್ ಬೇಕು, ಬಟ್ ಅದನ್ನು ಟಾರ್ಕ್ ಅಂತ ಕರೆಯೋದು. ಖಾಲಿ ಫೋರ್ಸ್ ಇದ್ರೆ ಟಾರ್ಕ್ ಆಗಲ್ಲ. ಇಫ್ ಯು ಹ್ಯಾವ್ ಓನ್ಲಿ ಫೋರ್ಸ್, ಯು ಡೋಂಟ್ ಹ್ಯಾವ್ ಟಾರ್ಕ್. You should have a perpendicular distance. So always
torque is defined as moment of force. MOMENT ಆಯ್ತಾ, moment of force. Moment of force is called torque. ಹೀಗೆ ಮಾಡ್ತೀನಿ ನಾನು. Moment of force is called torque. Moment of force is called torque. Sir, what is moment? ಇಲ್ಲಿ ಮೊಮೆಂಟ್ ಅಂದರೆ ಒಂದು ಇನ್ಸ್ಟೆಂಟ್ ಅಲ್ಲ. ಇಲ್ಲಿ ಮೊಮೆಂಟ್ ಮೀನ್ಸ್ ನಾಟ್ ಎ ಕ್ಷಣ, ರೈಟ್? ಕ್ಷಣ ಅಲ್ಲ. ಮೊಮೆಂಟ್ ಮೀನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಪೊಸಿಷನ್ ವೆಕ್ಟರ್ ಅಂತ ಅರ್ಥ. ಅದು ನೀವು ಎಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಿ, ದಟ್ ಈಸ್ ಕಾಲ್ಡ್ ಮೊಮೆಂಟ್. ಎಲ್ಲಿ ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಅಂತ. ಸರ್ಕ್ಯುಲರ್ ಮೋಷನ್ ಇದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೈಟ್ ಲೈನ್ ಮೋಷನಲ್ಲಿ ಈ ಪ್ರಾಬ್ಲಮೇ ಬರೋಲ್ಲ. ಸರ್ ಫುಟ್ಬಾಲ್ ಕಿಕ್ ಮಾಡಿದ್ದೀನಿ ಸರ್, ಫುಟ್ಬಾಲ್ ಹೋಗ್ತಾ ಇದೆ ಸರ್. ಫುಟ್ಬಾಲ್ ಎಲ್ಲಿ ಕಿಕ್ ಮಾಡಿದ್ದೀರಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಒಂದು ಪಾಯಿಂಟಲ್ಲಿ ಕಿಕ್ ಮಾಡಿ, ಸ್ಟ್ರೈಟ್ ಲೈನಲ್ಲಿ ಇಟ್ ಮೂವ್ಸ್. ಕಾರನ್ನು ನೀವು ವೆದರ್ ಯು ಹ್ಯಾವ್ ಟೈಡ್ ಎ ರೋಪ್ ಆ್ಯಂಡ್ ಪುಲ್ಡ್ ದ ಕಾರ್, ವೆದರ್ ಯು ಹ್ಯಾವ್ ಪುಶ್ ದ ಕಾರ್ ಫ್ರಮ್ ಬ್ಯಾಕ್, ವೆದರ್ ಯು ಹ್ಯಾವ್ ಪುಶ್ ದ ಕಾರ್ ಫ್ರಮ್ ಸೈಡ್, ಕಾರ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್, ನೋ ಪ್ರಾಬ್ಲಮ್. ಅದು ಹಿಂದಿಂದ ಎಲ್ಲಿ ಪುಷ್ ಮಾಡ್ತೀರಾ, ಅಫ್ಕೋರ್ಸ್ ಒಂದು ಪೊಸಿಷನ್ ಇದೆ, ಇಲ್ಲಾಂದರೆ ಕಾರ್ ಉಲ್ಟಾ ಬೀಳುತ್ತೆ, ಬಟ್ ಸ್ಟಿಲ್ ಇಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್. The point of application of force is not so important in straight line motion, but in rotational motion is very very important. ನೀವು ಎಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ದೀರಾ ಅದು ರೊಟೇಟ್ ಆಗುವ ಪಾಯಿಂಟಿಂದ ಎಷ್ಟು ಡಿಸ್ಟೆನ್ಸ್ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಮೊಮೆಂಟ್. ಸರ್ ಅದು ಹೇಗೆ ಸರ್? ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ. ಮೊಮೆಂಟ್ ಆಫ್ ಫೋರ್ಸ್ ಈಸ್ ಕಾಲ್ಡ್ ಟಾರ್ಕ್. ಒಂದೇ ಸ್ಟ್ರೈಟ್ ಲೈನ್ಗೆ ಬರಲಿ ಅದು. ಇವಾಗ ನಿಮ್ಮ ಮನೆಯಲ್ಲಿ, ಮನೆ ಹತ್ರ ಅಥವಾ ಎಲ್ಲೇ ಒಂದು ಮನೆಯಲ್ಲಿ ದೊಡ್ಡ ಗೇಟ್ ಇರುತ್ತೆ, ರೈಟ್? ಐರನ್ ಗೇಟ್, ವೆರಿ ಹೆವಿ, ರೈಟ್? ಆ ಗೇಟನ್ನು ಓಪನ್ ಮಾಡಬೇಕು. ಇಫ್ ಯು ವಾಂಟ್ ಟು ಗೋ ಇನ್ ಆರ್ ಇನ್ ಯುವರ್ ಸ್ಕೂಲ್, ದೇರ್ ವಿಲ್ ಬಿ ಎ ಲಾರ್ಜ್ ಗೇಟ್. ಆ್ಯಂಡ್ ಆರ್ ಇಫ್ ದರ್ ಇಸ್ ಎ ವಿಂಡೋ ಇನ್ ಯುವರ್ ಹೌಸ್, ಆ ವಿಂಡೋ ಓಪನ್ ಕ್ಲೋಸ್ ವಿಂಡೋ, ಸ್ಲೈಡಿಂಗ್ ಅಲ್ಲ. ಇಫ್ ಯು ವಾಂಟ್ ಟು ಓಪನ್ ದಟ್ ವೆರಿ ಬಿಗ್ ಗೇಟ್, ಯು ಟ್ರೈ ಟು ಅಪ್ಲೈ ದ ಫೋರ್ಸ್ ಹಿಯರ್. ಇಲ್ಲೊಂದು ಫೋರ್ಸ್ ಅಪ್ಲೈ ಮಾಡಿ ಆ್ಯಂಡ್ ಟ್ರೈ ಟು ಓಪನ್ ಇಟ್. ಆ್ಯಂಡ್ ದಿಸ್ ಈಸ್ F1. Try to open the gate by applying a force here, F2. Try to open the gate by applying a force at F3. ಅದರ ಹಿಂಜಸ್ ಇದೆಯಲ್ಲ, ಅದು ಎಲ್ಲಿ ಫಿಕ್ಸ್ ಆಗಿರುತ್ತೆ ಗೇಟ್ ವಿಲ್ ಬಿ ಫಿಕ್ಸೆಡ್ ಎಟ್ ಒನ್ ಎಂಡ್. ಇಲ್ಲಿ ಒಂದು ಕಡೆ ಫಿಕ್ಸ್ ಆಗಿರುತ್ತೆ, ಇಲ್ಲಿ ಟರ್ನ್ ಮಾಡ್ಬೇಕು ನಾನು ಹೀಗೆ. ಐ ಶುಡ್ ಟರ್ನ್ ಇಟ್ ಲೈಕ್ ದಿಸ್, ರೈಟ್? ಐ ಕ್ಯಾನ್ ಅಪ್ಲೈ ದ ಫೋರ್ಸ್ ಹಿಯರ್ ಆ್ಯಂಡ್ ಟರ್ನ್ ಇಟ್. ಐ ಕ್ಯಾನ್ ಅಪ್ಲೈ ದ ಫೋರ್ಸ್ ಹಿಯರ್ ಆ್ಯಂಡ್ ಟರ್ನ್ ಇಟ್. ಐ ಕ್ಯಾನ್ ಅಪ್ಲೈ ದ ಫೋರ್ಸ್ ಹಿಯರ್ ಆ್ಯಂಡ್ ಟರ್ನ್ ಇಟ್. ಐ ಹ್ಯಾವ್ ನೇಮ್ಡ್ ಇಟ್ F1, F2, F3. Can you tell me, is there any difference in opening the gate? Yes. It is easy to open the gate when you are opening it at the free end. ಅದನ್ನು ಎಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದರ ಆಪೋಸಿಟ್ ಹ್ಯಾಂಡಿಂದ ಈಸಿ ಮಾಡೋದಕ್ಕೆ, ತಿರುಗಿಸ್ಲಿಕ್ಕೆ. ಇಟ್ ಈಸ್ ಈಸಿ ಟು ಓಪನ್ ದ ಗೇಟ್ ಅಟ್ ದ ಫ್ರೀ ಹ್ಯಾಂಡ್. ವಾಟ್ ಅಬೌಟ್ ಇಫ್ ಯು ಓಪನ್ ಇಟ್ ಹಿಯರ್, ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿ, ಮಿಡ್ಲಲ್ಲಿಂದ ಫೋರ್ಸ್, ವಿ ಫೈಂಡ್ ಇಟ್ ಡಿಫಿಕಲ್ಟ್ ಓಪನ್ ದ ಸೇಮ್ ಗೇಟ್. ಅದೇ ಅದನ್ನು ಫಿಕ್ಸ್ ಮಾಡಿರ್ತಾರಲ್ಲ, ಹಿಂಜಸ್ ವೇರ್ ಇಟ್ ಈಸ್ ಹಿಂಜ್ಡ್, ರೈಟ್? ಯು ಟ್ರೈ ಟು ಓಪನ್ ಇಟ್, ವೆರಿ ಡಿಫಿಕಲ್ಟ್ ಟು ಓಪನ್ ಇಟ್ ಹಿಯರ್. ಸರ್ ವಾಟ್ ಇಸ್ ದ ಪ್ರಾಬ್ಲಮ್? ಇದ್ಯಾಕೆ ಸರ್ ಹೀಗೆ? ಬಿಕಾಸ್ ಟಾರ್ಕ್ ಮೀನ್ಸ್ ಮೊಮೆಂಟ್ ಆಫ್ ಫೋರ್ಸ್. Moment of force is called torque. Moment means perpendicular distance from where you are applying the force. R1 and this is R2 and this is R3. R3 is very less, R2 is little bit more, R1 is more, and torque is R cross F. Right? Moment R of force. F is force, of andre multiplication, moment is R cross. Off andre cross ಇಲ್ಲಿ. Moment of force is called torque. ಇದು cross product is a vector, torque is a vector. Moment of force is called torque. ಅಲ್ಲಿ ನೀವು ಖಾಲಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಸಾಕಾಗಲ್ಲ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಿ ಅಂತ ಹೇಳೋದು ಕೂಡ ಕೌಂಟ್ ಆಗುತ್ತೆ. ಲೆಟ್ ಮಿ ಪುಟ್ ಒನ್ ಲೈಟ್ ಬಿಕಾಸ್ ಇಟ್ ಇಸ್ ಗೆಟಿಂಗ್ ಡಾರ್ಕರ್ ಆ್ಯಂಡ್ ಡಾರ್ಕರ್. Okay, yeah, so that is important. ಟಾರ್ಕ್ ಅಲ್ಲಿ ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ? ಫ್ಯಾನನ್ನು ಟರ್ನ್ ಮಾಡಿ, ಫ್ಯಾನ್ನ ಬ್ಲೇಡ್ಸನ್ನು, ಫ್ಯಾನ್ ವಿಲ್ ಬಿ ಲೈಕ್ ದಿಸ್. ನಾವು ಕೆಳಗಿಂದ ನೋಡಿದರೆ ಫ್ಯಾನ್ ಹೀಗೆ ಕಾಣಿಸುತ್ತೆ, ರೈಟ್? ಇಟ್ ಇಸ್ ಲೈಕ್ ದಿಸ್. It is easy to turn it if you put your effort here. It is very difficult to turn it if you put your efforts here, because here the distance is more, here the distance is less, here the moment is more. Moment means perpendicular distance, ಅದು ಪೊಸಿಷನ್ ವೆಕ್ಟರ್ ಆಗುತ್ತೆ. ನೀವು ಎಲ್ಲಿಂದ ಸರ್ ಅದು ಆಕ್ಸಿಸ್ ಇಂದ ಎಲ್ಲಿಂದ ಟರ್ನ್ ಆಗುತ್ತೆ? ಅಲ್ಲಿಂದ. ಎಲ್ಲಿಂದ ಟರ್ನ್ ಆಗುತ್ತೆ? ಅಲ್ಲಿಂದ ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ, ಯು ಗಾಟ್ ಮೋರ್ ಟಾರ್ಕ್. ಸೊ ಟಾರ್ಕ್ 1 ಈಸ್ R1 into F. ಇದು this R is more. Moment of force is called torque.
ಟಾರ್ಕ್ ಈಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಆರ್ ಆ್ಯಂಡ್ ಎಫ್. ಆರ್ ಅಂತ ಹೇಳೋದು ಇಲ್ಲಿ ವೆಕ್ಟರ್ ಆಗುತ್ತೆ, ಪೊಸಿಷನ್ ವೆಕ್ಟರ್ ಅದು ಅಫ್ಕೋರ್ಸ್. ಇದೆಲ್ಲ ಮತ್ತೆ ಬರುತ್ತೆ, ಮತ್ತೆ ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಈಗ ಐ ಡೋಂಟ್ think that it will be very clear to you, but somehow you can follow the example, right? Torque tau is r cross f. Of course, this is vector, and it is the cross product of r and f. R is the position where you apply the force. Force is however a vector. So moment of force is called torque. It is the best example for cross product. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಯು ಟೇಕ್ ಎ ಸ್ಕ್ರೂ ಡ್ರೈವ್, ದಿಸ್ ಸ್ಕ್ರೂ ಹೇಗೆ ಇರುತ್ತೆ, ಸ್ಕ್ರೂ ವಿಲ್ ಬಿ ಪುಟ್ ಇನ್ ಟು ದ ಯಾವುದು ಕಾರ್ಡ್ಬೋರ್ಡಿಗೆಲ್ಲ ಸ್ಕ್ರೂ ಹಾಕ್ತಾರೆ. ಈಗ ಬೋರ್ಡ್ ಈಸ್ ಫಿಕ್ಸ್ಡ್ ಯೂಸಿಂಗ್ ಎ ಸ್ಕ್ರೂ. what do you take that, what is that instrument called to remove the screw and put the screw, what do you call that? ಅದೆಲ್ಲ ಏನದು, that is called screw driver. You know that screw driver, ಅದು ಹೇಗಿರುತ್ತೆ screw driver will be a thick metal plate. ಅದರ ಎಡ್ಜ್ ಏನಾಗಿದೆ ಟ್ಯಾಪರಿಂಗ್ ಆಗಿರುತ್ತೆ, ಎಡ್ಜ್ ಫ್ಲಾಟನ್ ಆಗಿರುತ್ತೆ. ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಅದು ಹೀಗಿರುತ್ತೆ ರಾಡ್, ಅದು ಇಲ್ಲಿ ಫ್ಲಾಟನ್ ಆಗಿರುತ್ತೆ. ಅಫ್ಕೋರ್ಸ್ ಅದು ಅಷ್ಟು ಶಾರ್ಪ್ ಇರಲ್ಲ. ಅದನ್ನು ಈ ಎಡ್ಜಿಗೆ ಹಾಕೋದು, ಇಲ್ಲಿ ಒಂದು ಗ್ರೂವ್ ಇರುತ್ತೆ, ಆ ಗ್ರೂವಿನೊಳಗೆ ಹಾಕೋದು ತಿರುಗಿಸೋದು. ಯು ನೋ ದ್ಯಾಟ್ ಸ್ಕ್ರೂ ಡ್ರೈವರ್, ರೈಟ್? ಎಲ್ಲರೂ ನೋಡಿರ್ತಾರೆ ಸ್ಕ್ರೂ ಡ್ರೈವರ್. ಈಗ ಸ್ಕ್ರೂ ಡ್ರೈವರನ್ನು ಹಾಕಿ ಸ್ಕ್ರೂವನ್ನು ತೆಗಿಬೇಕು, ಕರೆಕ್ಟಾ? ಸ್ಕ್ರೂ ಡ್ರೈವರ್ ಈಸ್ ಮೇಡ್ ಅಪ್ ಆಫ್ ಟೂ ಥಿಂಗ್ಸ್. ಒನ್ ಈಸ್ ಹ್ಯಾಂಡಲ್ ಲೈಕ್ ದಿಸ್, ಅದಕ್ಕೊಂದು ಹ್ಯಾಂಡ್ಲ್ ಇರುತ್ತೆ, ಆಮೇಲೆ ಅದಕ್ಕೊಂದು ಇಲ್ಲಿ ಒಂದು ಥ್ರೆಡ್ನಾಗಿರುತ್ತೆ. ಅದರ ಒಳಗೆ ನೀವು ಆ ರಾಡನ್ನು ಹಾಕಬೇಕು. ಆ ರಾಡನ್ನು ಹಾಕಿ ಅದನ್ನು ಇಲ್ಲಿ ತಗೊಂಬಂದು ಇಲ್ಲಿಗೆ ಹಾಕಿ ತಿರುಗಿಸ್ಬೇಕು. ಸರ್ ಅದಕ್ಕೆ ಹ್ಯಾಂಡ್ಲ್ ಯಾಕೆ ಸರ್? ವೈ ಡು ಯು ಹ್ಯಾವ್ ಎ ಹ್ಯಾಂಡಲ್ ಫಾರ್ ದ ಸ್ಕ್ರೂ ಡ್ರೈವರ್? ಹ್ಯಾಂಡಲ್ ಬೇಡ, ಇದು ಮಾತ್ರ ಸಾಕು ಸರ್. ಇದರ ಎಡ್ಜ್ ಟ್ಯಾಪರಿಂಗ್ ಇದೆ, ಇದು ಅದರ ಎಡ್ಜ್ ಫ್ಲಾಟನ್ ಆಗಿದೆ, ಅದು ಇಲ್ಲೊಂದು ಗ್ರೂವ್ ಇರುತ್ತೆ, ಆ ಗ್ರೂವಿಗೆ ಇದನ್ನು ಹಾಕಿ ತೆಗಿಬೋದಲ್ಲ ಸರ್? ದಟ್ ಸ್ಕ್ರೂ ಡ್ರೈವರ್ನ ಆ ರಾಡ್ ಇದೆಯಲ್ಲ, ಹ್ಯಾಂಡಲ್ ತೆಗೆದ್ರೆ ಇಟ್ ವಿಲ್ ಬಿ ಆಫ್ ದಿಸ್ ಮಚ್, ಇದಕ್ಕಿಂತ ತೆಳು ಇರುತ್ತೆ, ರೈಟ್? ಇಟ್ ಈಸ್ ಥಿನ್ನರ್ ದ್ಯಾನ್ ಎ ಚಾಕ್. ಅದನ್ನು ಹಾಕಿ ಈಗ ತೆಗಿಬೋದಲ್ಲ ಸರ್? ಟರ್ನ್ ಇಟ್, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಯು ಕಾಂಟ್ ರಿಮೂವ್ ಇಟ್. ವೈ? ವೆರಿ ಸಿಂಪಲ್. ರಾಡ್ ಇದೆಯಲ್ಲ, ಆ ರಾಡ್ನ ಥಿಕ್ನೆಸ್ ಇಟ್ ವಿಲ್ ಬಿ ಓನ್ಲಿ ದಿಸ್ ಮಚ್. ನಾವ್ ಯು ಹ್ಯಾವ್ ಟು ಪುಟ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಟರ್ನ್ ದಿಸ್. ಯು ಹ್ಯಾವ್ ಟು ಟರ್ನ್ ಇಟ್ ಲೈಕ್ ದಿಸ್, ರೈಟ್? You have to apply two forces and equal and opposite forces. That is what you call torque. You have to turn it like this, one force like this, one force like this. So ಹೀಗೆ ಮಾಡಬೇಕು. You have to turn it, you have to remove the screw. ಹೀಗೆ ಹಾಕಿ ತಿರುಗಿಸ್ಬೇಕು, ಕರೆಕ್ಟಾ? ತಿರುಗಿಸುವಾಗ ವಾಟ್ ಈಸ್ ದ ಟಾರ್ಕ್? ಟಾರ್ಕ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಇಲ್ಲಿ ಬರುತ್ತೆ, ಓಕೆ? ಇಲ್ಲಿ ಬಂತು, ಇದು ಆರ್. ಓಕೆ, ಹ್ಯಾಂಡ್ಲ್ ಯೂಸ್ ಮಾಡಿದ ಕೂಡಲೇ ವಾಟ್ ಹ್ಯಾಪನ್ಸ್? The thickness R increases across which you are applying the force. Hand ಹಾಕಿದ ಕೂಡಲೇ the force where you are applying, the perpendicular distance between them, that is what you call moment, increases. Moment ಅಂದರೆ ಅದೇ ತಾನೇ? ಗೇಟನ್ನು ಓಪನ್ ಮಾಡುವಾಗ ನೀವು ಇಲ್ಲಿಂದ ಪುಷ್ ಮಾಡಿದರೆ ಗೇಟ್ ಈಸಿಯಾಗಿ ಓಪನ್ ಆಗುತ್ತೆ, ಯಾಕಂದರೆ ಆರ್ ಜಾಸ್ತಿ ಇರುತ್ತೆ. ಇಲ್ಲಿ ಆರ್ ಅಂತ ಹೇಳಿದರೆ thickness of that rod itself. So what happens if you use a handle? Handle thick ಇರುತ್ತೆ. Now when you use a handle you will get more torque, ಯಾಕಂದ್ರೆ ಇದು ಜಾಸ್ತಿ ಇರುತ್ತೆ, ಇಲ್ಲಿ ಇದು ಕಮ್ಮಿ ಇದೆ. ಇಟ್ ಈಸ್ ಈಸಿ ಟು ರಿಮೂವ್ ಎ ಸ್ಕ್ರೂ ಡ್ರೈವರ್. ವಾಟ್ ಐ ವಾಂಟ್ ಟು ಸೇ ಇಸ್ ಓನ್ಲಿ ದಿಸ್ ಮಚ್. ಇಟ್ ಈಸ್ ಈಸಿ ಟು ರಿಮೂವ್ ಎ ಸ್ಕ್ರೂ ಡ್ರೈವರ್ ಬೈ ಯೂಸಿಂಗ್ ಇಟ್ ಈಸ್ ಈಸಿ ಟು ರಿಮೂವ್ ಎ ಸ್ಕ್ರೂ using a screwdriver and a handle for it. And if you don't use the handle, it is very difficult to use the tip only and to remove it. ಎಷ್ಟು ಎಕ್ಸಾಂಪಲ್ ಬೇಕು? How will be the steering of the bus driver? Have you seen bus drivers? Our ordinary bus drivers, they will be having a large steering and there won't be enough space there to sit down, and usually bus drivers will have a large stomach and all, and they will be sitting, and even then they have a large steering. Why sir such a large steering? Why can't they have a small steering? And why there should be a steering? A circular steering ಯಾಕೆ? ಅಲ್ಲಿ ಒಂದು ರಾಡ್ ಇದೆಯಲ್ಲ, ಆ ರಾಡೇ ಸಾಕಲ್ಲ, ರಾಡನ್ನೇ ಇಟ್ಕೊಂಡು ಈಗ ತಿರುಗಿಸ್ಬೋದಲ್ಲ ಬಸ್ ಟರ್ನ್ ಮಾಡಲಿಕ್ಕೆಲ್ಲ? Impossible. Can you imagine that driver putting a force on that rod and turning it like this when there is a curve like this and driving the bus? Not possible. ಅದಕ್ಕೊಂದು ಸ್ಟಿಯರಿಂಗ್ ಕೊಟ್ಟಿರ್ತಾರೆ ಹೀಗೆ, and that steering is as large as possible so that it becomes easier, because when the driver rotates with the larger steering on that axle like this, the radius is more, and if he applies a torque like this, ಅದು ಹೀಗಿರುತ್ತೆ, it becomes easy to turn it. ಅವಾಗ ಏನಾಯಿತು? ದ ಫೋರ್ಸ್ ನೀಡೆಡ್ ಟು ಟರ್ನ್ ಇಟ್ ಈಸ್ ಲೆಸ್ ಬಿಕಾಸ್ ವಿ ಹ್ಯಾವ್ ಎ ಮೋರ್ ಆರ್.
ನಮಗೆ ಅಷ್ಟೇ ಟಾರ್ಕ್ ಬರಬೇಕಿದ್ರೆ ಆರ್ ಮೊದಲೇ ಜಾಸ್ತಿ ಇದೆ, ನಮಗೆ ಕಡಿಮೆ ಫೋರ್ಸ್ ಸಾಕು. ವ್ಯಾರಸ್ ಉಲ್ಟಾ ಆಗಿರ್ತಿದ್ರೆ, ಸಪೋಸ್ ಇಟ್ ವಾಸ್ ಎ ಸ್ಮಾಲರ್ ಸ್ಟೇರಿಂಗ್, ಚಿಕ್ಕ ಸ್ಟೇರಿಂಗ್ ಆಗಿರ್ತಿದ್ರೆ, ಹೆವಿ ವೆಹಿಕಲ್ಗೆ, ದೊಡ್ಡ ವೆಹಿಕಲ್ ಬಸ್ಸು ಚಿಕ್ಕ ಸ್ಟೇರಿಂಗು, ಅವಾಗೇನಾಯಿತು ಆರ್ ಕಡಿಮೆ ಆಗಿರ್ತಿತ್ತು. ನೀವು ಅದನ್ನು ಈಗ ಟರ್ನ್ ಮಾಡಬೇಕಿದ್ರೆ ವೆನ್ ಆರ್ ಇಸ್ ಲೆಸ್ ಯು ಗೆಟ್ ಎಟ್ ಲೆಸ್ಸರ್ ಟಾರ್ಕ್. So bus drivers are given larger steerings because it becomes easy to apply the torque because already there is more R. This just two examples to see. So if you use more moment, you can enjoy more torque. ದೊಡ್ಡ ಟಾರ್ಕ್ ಅನ್ನು ಎಂಜಾಯ್ ಮಾಡ್ಲಿಕ್ಕಾಗತ್ತೆ. ಸೊ ಮೊಮೆಂಟ್ ಆಫ್ ಫೋರ್ಸ್ ಇಷ್ಟು ಎಕ್ಸಾಂಪಲ್ಸ್, ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಹೇಗೆ ತಗೊಂಡಿದ್ದಂದರೆ ನಾಳ್ದು ಎಕ್ಸಾಮ್ ಹಾಲಲ್ಲಿ ಅಟ್ಲೀಸ್ಟ್ ಸರ್ ಏನೋ ಸ್ಕ್ರೂ ಡ್ರೈವರ್ ಬಗ್ಗೆ ಹೇಳ್ತಾ ಇದ್ರು, ಅದೇನೋ ಇರಬೇಕು ಎಕ್ಸಾಂಪಲ್, ಅಷ್ಟಾದ್ರು ನೆನಪಾಗ್ಬೋದು. ಆಗ ಟಾರ್ಕ್ ಇರಬೇಕಾದ್ರೆ ಹೆಸರು ಅಂಥೇಳಿ ಯೋಚನೆ ಬರ್ಬೋದು ಅಟ್ಲೀಸ್ಟ್ ಫೈನಲಿ. ಸೊ ಕ್ವಶನ್ ಏನು ಬರ್ಬೋದು ಈಗ ಎಕ್ಸಾಮ್ಗೆ? ಡಿಫೈನ್ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. Cross product of two vectors, vector A and B, inclined at an angle theta, is A cross B is equal to magnitude of A, magnitude of B into sine of the angle between them, into n cap, where n cap is a vector perpendicular to the plane containing vector A and vector B. Vector A, vector B, ನಮ್ಮ ಫ್ಲೋರ್ನ ಎರಡು ಕಾರ್ನರ್ ಆದರೆ A cross B ಇಲ್ಲಿರುತ್ತೆ, A, B ಇಲ್ಲಿ ಆದರೆ A cross B ಇಲ್ಲಿರುತ್ತೆ. That is, n cap is a unit vector perpendicular to the plane containing vector A and vector B. Adaito. Okay. Give an example for a cross product. Torque is equal to R cross F. Or if you want to write the only magnitude of torque, RF sin theta. Right? Iga screw anna nodi. What is the resultant of torque finally? Torque na resultant elli irutte gotta? ಮೊಮೆಂಟ್ ವೆಕ್ಟರ್ ಹೀಗಾಯ್ತಲ್ಲ, ಇದು ಪೊಸಿಷನ್ ವೆಕ್ಟರ್ ಅಂತ ಇಟ್ಕೊಳ್ಳೋಣ, ಒಂದು ಡೈರೆಕ್ಷನ್ ಕೊಡೋಣ. ಅದಕ್ಕೆ ನಾನು ಒಂದು ಫೋರ್ಸ್ ಇಲ್ಲಿ, ಇನ್ನೊಂದು ಫೋರ್ಸ್ ಇಲ್ಲಿ ಹಾಕ್ತೀನಿ. ಸೊ ಒಂದು ಫೋರ್ಸ್ ತಗೊಳ್ತೀನಿ, ಆರ್ ಕ್ರಾಸ್ ಎಫ್, ಆರ್ ಯಾವ ಟು ರಿಮೂವ್ ಇಟ್, ರೈಟ್? ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್. ಸ್ವಲ್ಪ ದೊಡ್ಡದು ತಗೊಳ್ಳೋಣ. ಇದು ಸ್ಕ್ರೂ, ಒಂದು ಫೋರ್ಸ್ ಇಲ್ಲಿ, ಇನ್ನೊಂದು ಫೋರ್ಸ್ ಇಲ್ಲಿ, ದಿಸ್ ಈಸ್ ಎಫ್, ರೈಟ್? ಇದು ಆರ್ ಅಂತ ತಗೊಳ್ಳೋಣ. ಆರ್ that is the perpendicular distance between the two vectors, that is moment. Moment ಅನ್ನು ಹಾಗೂ ಕೂಡ ಡಿಫೈನ್ ಮಾಡ್ಬೋದು. ಎರಡು ಫೋರ್ಸ್ ಅಪ್ಲೈ ಮಾಡಬೇಕಲ್ಲ ಟಾರ್ಕ್ ಆಗಬೇಕಿದ್ರೆ, ಅದರ ನಡುವಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಮೊಮೆಂಟ್ ಆಫ್ ಫೋರ್ಸ್ ಆರ್ ಕ್ರಾಸ್ ಎಫ್. ಸೊ ವಾಟ್ ಈಸ್ ಆರ್ ಕ್ರಾಸ್ ಎಫ್? ಇಬ್ಬನ ಮತ್ತೆ ರೈಟ್, ಆರ್ ಕ್ರಾಸ್ ಎಫ್. ಸೊ ಇಫ್ ಐ ಟರ್ನ್ ಇಟ್ ಲೈಕ್ ದಿಸ್, ಒಂದು ಡೈರೆಕ್ಷನ್ ನಾನು ಅಸ್ಯೂಮ್ ಮಾಡಬೇಕು ಇವಾಗ. R cross, I will take the diagram which is suitable for you now for the timing. Of course I can explain it different ways, ಮತ್ತೆ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಎಸ್, ಇದನ್ನು ಆರ್ ಅಂತ ತಗೊಳ್ತೀನಿ. ಸೊ ದಿಸ್ ಈಸ್ ಎಫ್, ಆರ್ ಕ್ರಾಸ್ ಎಫ್ ಆಗಬೇಕು ನನಗೆ, ರೈಟ್? ಆರ್ ಹೀಗೆ ಟರ್ನ್ ಮಾಡ್ತೀನಿ, ರೈಟ್? ಹೇಗೆ ಬೇಕಾದ್ರೆ ಮಾಡ್ಬೋದು. ಆರ್ ಕ್ರಾಸ್ ಎಫ್, ದಿಸ್ ಈಸ್ ಆರ್, ದಿಸ್ ಈಸ್ ಎಫ್. ಇಫ್ ಐ do it like this, you get a perpendicular distance like this, right? Or sorry, perpendicular direction like this. I can't explain it clearly now, I don't want to confuse you. Okay, R cross F ಅಂದರೆ ನಾನು ಇಷ್ಟೇ ಹೇಳಲಿಕ್ಕಿರೋದು. ಎಲ್ಲಿರುತ್ತೆ A cross B ಡೈರೆಕ್ಷನ್ನು? ಪರ್ಪೆಂಡಿಕ್ಯುಲರ್ ತಾನೆ. ಇಫ್ A is here, B is here, ಎಲ್ಲಿರಬೇಕು? A cross B ಒಂದು ಒಳಗಡೆ ಇರಬೇಕು, ಇಲ್ಲ ಹೊರಗಡೆ ಇರಬೇಕು, ಕರೆಕ್ಟಾ? B cross A ಹೊರಗಡೆ ಬರುತ್ತೆ, A cross B ಒಳಗಡೆ ಹೋಗುತ್ತೆ. ಆಮೇಲೆ ರೈಟ್, ಥಂಬ್ ರೆಪ್ರೆಸೆಂಟ್ ದ ಡೈರೆಕ್ಷನ್. ನಮ್ಮ ಸ್ಕ್ರೂ ಡ್ರೈವರಲ್ಲಿ ಅದೇ ಆಗೋದು. ಆರ್ ಇಲ್ಲಿದೆ, ಎಫ್ ಇಲ್ಲಿದೆ, ಸ್ಕ್ರೂ ಎಲ್ಲಿಗೆ ಹೋಗುತ್ತೆ? ಸ್ಕ್ರೂ ಐದರ್ ಗೋಸ್ ಇನ್ ಟು ದ ಕಾರ್ಡ್ಬೋರ್ಡ್ ಆರ್ ಔಟ್ ಆಫ್ ದ ಕಾರ್ಡ್ಬೋರ್ಡ್, ಹೌದಾ ತಾನೆ? ಸೊ ಆರ್ ಕ್ರಾಸ್ ಎಫ್ನ ನೀವು ಆ ಸ್ಕ್ರೂ ಡ್ರೈವರ್ನ ಎಜ್ಜನ್ನು ಯೂಸ್ ಮಾಡಿಕೊಂಡು, ಸ್ಕ್ರೂನ ಎಜ್ಜನ್ನು ಯೂಸ್ ಮಾಡಿಕೊಂಡು ಸ್ಕ್ರೂ ಡ್ರೈವರ್ ಹಾಕಿ ತಿರುಗಿಸ್ತಾ ಇದ್ದಾಗೆ, ಯು ಆರ್ ಯೂಸಿಂಗ್ ದಿಸ್ ಮೊಮೆಂಟ್ ಆ್ಯಂಡ್ ಯು ಆರ್ ಅಪ್ಲೈಯಿಂಗ್ ದ ಫೋರ್ಸ್. ದ ಸ್ಕ್ರೂ will never move in this direction nor in this direction. Screw will move either into the board or out of the board. What is that direction? That is perpendicular to R and F, ಕರೆಕ್ಟಾ? ಅದು ಇಲ್ಲಿ ಒಂದು ಒಳಗೆ ಹೋಗಬೇಕು, ಇಲ್ಲ ಹೊರಗೆ ಬರಬೇಕು. ಸ್ಕ್ರೂ ಏನು ಇಲ್ಲಿಗೆ ಹೋಗುತ್ತಾ ತಿರುಗಿಸಿದಾಗ? ಹೀಗೆ ಇಲ್ಲ. ನೀವು ವೆನ್ ಯು ಓಪನ್ ದ ಲಿಡ್ ಆಫ್ ಎ ಬಾಟಲ್ನ ಮುಚ್ಚಳ ತೆಗಿತಾ ಹೋದ ಹಾಗೆ ಮುಚ್ಚಳದ ರೇಡಿಯಸ್ ಇದೆಯಲ್ಲ, ಅದು ಹೀಗಿದೆ. ಇಟ್ ಈಸ್ ಲೈಕ್ ದಿಸ್, ರೈಟ್? ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ನೀವು ಅಪ್ಲೈ ಮಾಡುವ ಫೋರ್ಸ್ ಹೀಗಿದೆ. ಸೊ ಐದರ್ ಲಿಡ್ ವಿಲ್ ಕಮ್ ಔಟ್ ಆರ್ ಗೋ ಇನ್, ಅಷ್ಟೇ. ಇಟ್ ಇಸ್ ಪರ್ಪೆಂಡಿಕ್ಯುಲರ್, ಇಟ್ ಈಸ್ ಲೈಕ್ ದಿಸ್. ಅದು ಈಗೂ ಹೋಗಲ್ಲ, ಈಚೆಗೂ ಹೋಗಲ್ಲ,
ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ದಟ್ ಲಿಡ್ ಇಟ್ ವಿಲ್ ಐದರ್ ಕಮ್ ಔಟ್ ಆರ್ ಗೋ ಇನ್. ದಟ್ ಈಸ್ ಆರ್ ಕ್ರಾಸ್ ಎಫ್. ಸೊ ಕ್ರಾಸ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ಎ ಆ್ಯಂಡ್ ಬಿ. ಇಟ್ ಈಸ್ ಎ ಕ್ರಾಸ್ ಬಿ. ಇವಾಗ ಓಕೆ, ಸೊ ಒಂದು ಎಕ್ಸಾಂಪಲ್ ಆಯಿತು. ಟೌ ಈಸ್ ಆರ್ ಕ್ರಾಸ್ ಎಫ್, ಆರ್ ಎಫ್ ಸೈನ್ ಥೀಟಾ. ಈಗ ನೀವು ಕೇಳ್ಬೋದು ಸರ್ ಫೋರ್ಸಿಗೆ ನ್ಯೂಟನ್ ಆಯಿತು ಯೂನಿಟ್, ಟೌಗೆ ಯಾವುದು ಸರ್ ಯೂನಿಟ್? ಸೊ ರಿಮೆಂಬರ್, ಇಫ್ ಯು ವಾಂಟ್ ಟು ಮೂವ್ ಎ ಫುಟ್ಬಾಲ್ ಯು ನೀಡ್ ಫೋರ್ಸ್. If you want to turn a fan, you need torque. If you want to open a tap, you need torque. If you want to open the lid of a bottle, you need torque. Science ಎಷ್ಟು ಈಸಿ ಗೊತ್ತಾ? ಎಕ್ಸಾಮ್ ಪಾಸಿಂಗ್, ಎಕ್ಸಾಮ್ ಕ್ವಶನ್ಸು ಫಸ್ಟ್ PUC ಫೈನಲ್ ಎಕ್ಸಾಮ್ ಹೇಗಿರುತ್ತೆ ಗೊತ್ತಾ? ಗಿವೆನ್ ನಾನು ಹೇಳ್ತಾ ಇರೋದು ಸ್ಟೇಟ್ ಲೆವೆಲ್ಲು. ಅದು CBSE ಸಿಲೆಬಸ್ ಈಸ್ CBSE, ಬಟ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಎಷ್ಟು ಈಸಿ ಇರುತ್ತೆ ಅಂದರೆ, give an example for torque. ಟಾರ್ಕಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಅಂದರೆ ಲೈವ್ ಎಕ್ಸಾಂಪಲ್. ಐ ಆಮ್ ನಾಟ್ ಆಸ್ಕಿಂಗ್ ಯು ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ಕ್ರಾಸ್ ಪ್ರಾಡಕ್ಟ್. ಕ್ರಾಸ್ ಪ್ರಾಡಕ್ಟಿಗೆ ಟಾರ್ಕ್ ಎಕ್ಸಾಂಪಲ್. ಟಾರ್ಕ್ ಮೊಮೆಂಟ್ ಆಫ್ ಫೋರ್ಸ್ ಇಸ್ ಕಾಲ್ಡ್ ಟಾರ್ಕ್. ಟಾರ್ಕ್ ಇಸ್ ಕಾಲ್ಡ್ ಆರ್ ಎಫ್ ಸೈನ್ ಥೀಟಾ. ಅದು ಕರೆಕ್ಟು. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಟಾರ್ಕ್. ಓಪನಿಂಗ್ ದ ಲಿಡ್ ಆಫ್ ಎ ಬಾಟಲ್, ಓಪನಿಂಗ್ ಎ ಟ್ಯಾಪ್, ರೊಟೇಟಿಂಗ್ ಎ ಫ್ಯಾನ್. ಇದೆಲ್ಲ ಎಕ್ಸಾಂಪಲ್. ಎರಡು ಎಕ್ಸಾಂಪಲ್ ಕೊಟ್ಟರೆ ಎರಡು ಮಾರ್ಕ್. ಈ ಥರ ಇರುತ್ತೆ ಎಕ್ಸಾಂಪಲ್. ತುಂಬ ಈಸಿ ಇರುತ್ತೆ, ಬಟ್ ನಾವು ತಿಳ್ಕೊಳ್ಳೋದು ಜಾಸ್ತಿ ಇರಬೇಕು. ಎಕ್ಸಾಮ್ಗೆ ಸಾಕಪ್ಪ ಅಂತ ತಿಳ್ಕೊಂಡ್ರೆ ಫ್ಯೂಚರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್, ಓಕೆ, ವಿತ್ ಸೋ ಮೆನಿ ಥಿಂಗ್ಸ್. ಓಕೆ, ದಿಸ್ ಈಸ್ ಆರ್ ಎಫ್ ಸೈನ್ ಥೀಟಾ. ಇವಾಗ ಸೊ ಟಾರ್ಕ್ ಎಕ್ಸಾಂಪಲ್ ಆಯಿತು. ವೆನ್ ಈಸ್ ಟಾರ್ಕ್ ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ಮಾಡ್ಬೋದು. ವೆನ್ ಥೀಟಾ ಈಸ್ 0 ಟಾರ್ಕ್ ಈಸ್ ಮ್ಯಾಕ್ಸಿಮಮ್ ಆರ್ ಎಫ್ ಬರುತ್ತೆ. ಆ್ಯಂಡ್ ವೆನ್ ಟಾರ್ಕ್ ಈಸ್ ಸೈನ್ 90ಗೆ 1 ಬರುತ್ತೆ ಮ್ಯಾಕ್ಸಿಮಮ್ಮು, ಸೈನ್ 180ಗೆ -1 ಬರುತ್ತೆ ಮಿನಿಮಮ್ಮು. ಅದೆಲ್ಲ ಗೊತ್ತಿರಬೇಕು. ಓಕೆ, ನಾವು ವಾಟ್ ಎಲ್ಸ್ ಐ ಕ್ಯಾನ್ ರೈಟ್? ಯೂನಿಟ್ ಏನು ಬರೀತೀರಿ ಸರ್ ಟಾರ್ಕಿಗೆ? ಫೋರ್ಸ್ಗೆ ನ್ಯೂಟನ್ ಬರೀತೀರಿ ಸರ್. ಇದಕ್ಕೇನು? ಆರ್ ಮೀಟರ್, ಫೋರ್ಸ್ ನ್ಯೂಟನ್. ಸೈನ್ ಥೀಟಕ್ಕೆ ಯೂನಿಟ್ ಇಲ್ಲ. ಸೈನ್ 0 0, ಸೈನ್ 45 1/√2, ಸೈನ್ 90 1. ಅದಕ್ಕೆ ಯೂನಿಟ್ ಇಲ್ಲ, ಸಿಂಪಲ್ ನಂಬರ್ಸ್ ಅದು. ಸೊ ಟಾರ್ಕ್ ಈಸ್ ಮೆಷರ್ಡ್ ಇನ್ ನ್ಯೂಟನ್ ಮೀಟರ್. ದಟ್ ಇಸ್ ಯೂನಿಟ್ ಫಾರ್ ಟಾರ್ಕ್. ಅಫ್ಕೋರ್ಸ್ ಡೀಟೇಲ್ ಆಗಿ ಇನ್ನೊಂದು ಚಾಪ್ಟರ್ಲಿ ಬರುತ್ತೆ. ಇವಾಗ ನೆಕ್ಸ್ಟ್ ಕ್ಲಾಸಿಗೆ ಒಂದು ಕ್ವಶನ್ ನೀವು ಆನ್ಸರ್ ಮಾಡಬೇಕು. I, J, K are vectors, unit vectors along perpendicular directions. K ಹೀಗಿರುತ್ತೆ. K is coming out of the board like this. Now all are perpendicular. What is I dot J? J dot K, K dot I equal to, that is we know I dot J, magnitude of I, magnitude of J, 1 1 cos 90, 0, ಎಲ್ಲಾನು 0. What is I dot I? J dot J, K dot K, I dot I, cos 0, right? Magnitude of I, magnitude of I, cos 0, 1, I square, 1 square, 1, ಎಲ್ಲಾನು 1. We have studied it. My question is, what is I cross J? J cross K, K cross I, ಅದೆಲ್ಲ ಒಂದೇ ಥರ ಇರುತ್ತಾ? ಇಲ್ಲ. ಎಸ್, ಬೇರೆ ಬೇರೆ ಇರುತ್ತೆ. ಐ ಡಾಟ್ ಕ್ರಾಸ್ ಜೆ ಯಾವುದು? ಜೆ ಕ್ರಾಸ್ ಕೆ ಎಷ್ಟು ಆ್ಯಂಡ್ ಕೆ ಕ್ರಾಸ್ ಐ ಎಷ್ಟು? ಓಕೆ, ಒಂದು ಕ್ವಶನ್. ವಾಟ್ ಈಸ್ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ? How much, how much, how much? And one more. Is A cross B? ಅದು ಆಯ್ತಲ್ಲ. ಓಕೆ ಓಕೆ, A cross B is equal to B cross A? No, it is not, because ಒಂದು ಈಗ ಬಂದರೆ ಇನ್ನೊಂದು ಈಗ ಬರುತ್ತೆ ಡೈರೆಕ್ಷನ್. ಇಟ್ ಇಸ್ ನಾಟ್ ಈಕ್ವಲ್, ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದು ನೆಕ್ಸ್ಟ್ ಕ್ಲಾಸಿಗೆ ನಿಮಗೆ ಕ್ವಶನ್ ಆನ್ಸರ್ ಮಾಡಬೇಕು. ಮೆನಿ ಸ್ಟೂಡೆಂಟ್ಸ್ ಆರ್ ರೆಸ್ಪಾಂಡಿಂಗ್. ದಟ್ ಇಸ್ ವಾಟ್ ದ ಹ್ಯಾಪಿಯೆಸ್ಟ್ ಪಾರ್ಟ್. ಸೊ ಯು ಆರ್ ವಾಚಿಂಗ್ ಇಟ್ ಆ್ಯಂಡ್ ಯು ಆರ್ ಯೂಸಿಂಗ್ ಇಟ್. ತುಂಬ ಇಡೀ ದಿನ ಓದ್ಕೊಂಡು ಕೂತ್ಕೋಬೇಕಾಗಿಲ್ಲ. ದಿವಸಕ್ಕೆ 45 ನಿಮಿಷ, 1 ಗಂಟೆ. ಸೊ ಯು ಕ್ಯಾನ್ ಸ್ಪೇರ್ ಇಟ್, ಯು ಕ್ಯಾನ್ ರೀಡ್ ಇಟ್, ಯೂಸ್ ದ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಕ್ಲಾಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆಲ್ಮೋಸ್ಟ್ ಈ ಚಾಪ್ಟರ್ಸ್ ಮುಗೀತು, ರೈಟ್? ಚಾಪ್ಟರ್ ಅಲ್ಲ ಇದು 2 ಚಾಪ್ಟ್ರಲ್ಲಿ ಸ್ಪ್ಲಿಟ್ ಆಗಿ ಬರುತ್ತೆ. ಬೇಸಿಕ್ ಅಂದರೆ ಬೇಸಿಕ್ಕು. ನೆಕ್ಸ್ಟ್ ನಾವು ಆ್ಯಕ್ಚುಯಲ್ ರಿಯಲ್ ಚಾಪ್ಟ್ರಿಗೆ ಎಂಟ್ರ್ ಆಗೋಣ, ರೈಟ್? ಮೋಷನ್ ಇನ್ 1 ಡೈಮೆನ್ಷನ್, ಆಮೇಲೆ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಅದರಲ್ಲಿ ಒಂದು 40% 50% ನೀವು ಈಗಾಗಲೇ ಕಲ್ತಿದೆ.
ಸ್ವಲ್ಪ ಒಂದು ಅಡ್ವಾನ್ಸ್ಡ್ ಹೋಗ್ಲಿಕ್ಕಿದೆ, ಅದರಲ್ಲಿ ಇನ್ನು ಪ್ರಾಬ್ಲಮ್ಸ್, ಇದರಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡಲಿಕ್ಕಿದೆ. ದ್ಯಾಟ್ ವಿ ವಿಲ್ ಡೂ. A.B ಪೊಸಿಷನ್ ವೆಕ್ಟರಲ್ಲಿ ಹೇಗೆ ಮಾಡೋದು ಅದೆಲ್ಲ ನೋಡಲಿಲ್ಲ ನಾವು. ದಟ್ ವಿ ವಿಲ್ ಸಿ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. I hope you are following, and if you have any doubt, message me, you know the number. Okay, thank you.